ಗುಡ್ ಈವ್ನಿಂಗ್ ಆಲ್. ಎಲ್ಲರೂ ಹೇಗಿದ್ದೀರಿ? ಸೊ ಇವತ್ತಿನ ನಮ್ಮ ಟಾಪಿಕ್ ಲೀಗಲ್ ಇಂಟರ್ನ್ಶಿಪ್ ಬಗ್ಗೆ ಇರತ್ತೆ. ನಾನಿದ ಲೈವ್ ಹೋಗೋದು ಯಾಕೆ ಡಿಸೈಡ್ ಮಾಡಿದ್ದೆ ಅಂದ್ರೆ ಬಿಕಾಸ್ ಎಕ್ಸಾಮ್ಸು ಹತ್ರ ಇದೆ. ಬಟ್ ಸ್ಟಿಲ್ ನಾನು ಯಾಕೆ ಈ ಸರಿ ಲೈವ್ ಹೋಗ್ಬೇಕಂತ ಡಿಸೈಡ್ ಮಾಡಿದೆ ಅಂದ್ರೆ ಈಗ ನೋಡ್ರಿ, ಈಗ 1 ಮಂತ್ ಅಂತೂ ಟೈಮ್ ಬೇಕು. ಈಗ ನೀವು ಎಲ್ಲಾದ್ರೂ ಇಂಟರ್ನ್ಶಿಪ್ ಮಾಡ್ತೀರಿ ಅಂದ್ರೂ 1 ಮಂತ್ ಆದ್ರೂ ಶಾರ್ಟ್ ಲಿಸ್ಟ್ ಮಾಡಕ್ಕಾಗ್ಲಿ ಎಲ್ಲ ಆಗ್ಲಿ ಟೈಮ್ ಬೇಕಾಗ್ತೈತಿ. ಈಗ ನೀವು CV ಪ್ರಿಪೇರ್ ಮಾಡಿ ಕಳ್ಸಿದ್ರ 1 ಮಂತಿಗೆ ನಿಮಗೆ ಇಂಟರ್ನ್ಶಿಪ್ ಅಪರ್ಚುನಿಟಿ ಸಿಗ್ಬೋದು. ಅದ್ರ ಸಲುವಾಗಿ ಇವತ್ ಈಗ ಬಹಳ ಜನಾಗ ಇದ್ರ ಬಗ್ಗೆ ಅವೇರ್ನೆಸ್ ಇಲ್ಲ. ಆಮೇಲೆ ಎಷ್ಟೊಂದು ಅಪರ್ಚುನಿಟೀಸ್ ನೀವು ಮಿಸ್ ಮಾಡ್ಕೋಬಹುದು. ಯಾಕಂದ್ರ ನನಗ್ ಬಹಳ ಲೇಟ್ ರಿಯಲೈಸ್ ಆಗದ. ಅದ್ರ ಸಲುವಾಗಿ ನನ್ನಂಗ ನೀವು ಸಫರ್ ಆಗ್ಬಾರ್ದು. ಸೊ ಎಷ್ಟು ಲಘು ಗೊತ್ತಾಗ್ತದ ಅಷ್ಟು ನಿಮಗ್ ಅಡ್ವಾಂಟೇಜ್ ಅಂತನ ನಾ ಸ್ಟಿಲ್ ಎಕ್ಸಾಮ್ಸ್ ಇದ್ರೂ ಈ ಲೈವ್ ನಾವು ಸೆಷನ್ ಇರ್ತೀವಿ. ಯಾಕಂದ್ರೆ ಇಂಟರ್ನ್ಶಿಪ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ನಾನ್ ಕೇಳೋದು, ಜಸ್ಟ್ ಕಮೆಂಟ್ ಮಾಡ್ರಿ, ನಿಮಗೆ ಇಂಟರ್ನ್ಶಿಪ್ ಲೀಗಲ್ ಇಂಟರ್ನ್ಶಿಪ್ ಬಗ್ಗೆ ಏನ್ ಗೊತ್ತದ? ಏನ್ ಲೀಗಲ್ ಇಂಟರ್ನ್ಶಿಪ್ ಅಂದ್ರೆ ಏನು, ನಿಮ್ ಪ್ರಕಾರ ಏನು ಅಂತ ಕಮೆಂಟ್ಸ್ ನಾಗ ಹಾಕಕ್ ಸ್ಟಾರ್ಟ್ ಮಾಡ್ರಿ. ಸೊ ನಿಮಗ್ ಎಷ್ಟ್ ಚೆನ್ನಾಗಿ ಏನ್ ಗೊತ್ತದ ಅನ್ನೋದು ತಿಳ್ಕೊಳ್ಳೋಣ. ಮತ್ತ CV ಕರಿಕ್ಯುಲಮ್ ವಿತೆ CV ಅಂದ್ರೆ ನಿಮ್ಗೆ ಎಷ್ಟ್ ಚೆನ್ನಾಗ್ ಗೊತ್ತದ ಅದು ಕಮೆಂಟ್ನಾಗ. CV ಬಗ್ಗೆ ನಿಮಗ್ ಗೊತ್ತಿದ್ರ ಎಸ್ ಅಂತ ಹಾಕ್ರಿ, ಇಲ್ಲ ನೋ ಅಂತ ಹಾಕ್ರಿ. ನಮ್ಮ ಅಜೆಂಡಾ ನೆನ್ನೆ ಬಿಟ್ಟೇವ್ ನಾವ. ಸೊ ಇಂಟರ್ನ್ಶಿಪ್ ಅಂದ್ರೆ ಏನು, ಅದ್ರ ಇಂಪಾರ್ಟೆನ್ಸ್ ಏನಂತ ಡಿಸ್ಕಸ್ ಮಾಡ್ತೀವಿ. ಆಮೇಲೆ ಇದು ಇಂಟರ್ನ್ಶಿಪ್ ಅಪರ್ಚುನಿಟಿ ನಿಮ್ಗೆ ಎಲ್ಲಿ ಸಿಗಬಹುದು ಅದನ್ನು ಕೂಡ ಹೇಳ್ತೀವಿ. ಆಮೇಲೆ ಇಂಟರ್ನ್ಶಿಪ್ ಹೆಂಗ್ ಅಪ್ಲೈ ಮಾಡ್ಬೇಕು ಅಂಡ್ ಈ ಇಂಟರ್ನ್ಶಿಪ್ ಇಂದ ಏನ್ ಬೆನಿಫಿಟ್ಸ್ ಇರತ್ತೆ ಅನ್ನೋದು ನಾವ್ ಇದ್ರೊಳಗೆ ನಿಮಗ್ ಹೇಳ್ತೀವಿ. ಸೊ ಇವತ್ ಲೈವ್ ಸೆಷನ್ ಸ್ಟಾರ್ಟ್ ಮಾಡೋಣ. ಜಾಯಿನ್ ಆಗ್ತಾ ಇದಾರೆ ಎಲ್ಲರಿಗೂ ಸ್ಪೆಕ್ಟಕಲ್ಸ್ ಆಫ್ ಲಾ ಚಾನೆಲ್ಗೆ ವೆಲ್ಕಮ್. ಅಂಡ್ ಸೊ ಟುಡೇಸ್ ಟಾಪಿಕ್ ಇಸ್ ಲೀಗಲ್ ಇಂಟರ್ನ್ಶಿಪ್. ಈಗ ಲೀಗಲ್ ಇಂಟರ್ನ್ಶಿಪ್, ವಾಟ್ ಈಸ್ ಲೀಗಲ್ ಇಂಟರ್ನ್ಶಿಪ್? ಇಂಟರ್ನ್ಶಿಪ್ ಅಂದ್ರೆ ಏನು ಫಸ್ಟ್ ನಾವು ಅದು ತಿಳ್ಕೊಬೇಕು. ಈಗ ಇಂಟರ್ನ್ಶಿಪ್ ಅಂದ್ರೆ ಏನು? ನೀವು ಒಬ್ರ ಕೈ ಕೆಳಗ್ ಕೆಲಸ ಮಾಡ್ತೀರಿ. ಇಂಟರ್ನ್ಶಿಪ್ ಅಂದ್ರೆ ಏನ, ನಿಮಗ್ ಟ್ರೈನಿಂಗ್ ಪೀರಿಯಡ್ ಇದ್ದಂಗ ಅದ. ಈಗ ಒಂದ್ಸರಿ ನೀವು ನಿಮ್ದು ಇಂಟರ್ನ್ಶಿಪ್ ಈಗ ನಿಮ್ ಮುಗೀತಂದ್ರ ನೀವ್ ಏನ್ ಮಾಡ್ಬೋದು, ನೀವು ಪ್ರಿಪೇರ್ ಆಗಿರ್ತೀರಿ. ಸೊ ಬೇಸಿಕ್ ನಾಲೆಜ್ ಅಂತೂ ಬೇಕು. ಯಾಕಂದ್ರೆ ನೀವು ಲಾ ಡಿಗ್ರಿ ಮುಗಿಸ್ಕೊಂಡು ಹೊರಗ್ ಹೋದ್ಮೇಲೆ, ಅಂದ್ರೆ ಲಾ ಡಿಗ್ರಿ ಮುಗಿದ್ಮೇಲೆ ರಿಯಲ್ ವರ್ಲ್ಡ್ ಹೋದಾಗ 50% ಅಂತೂ ನಿಮಗ್ ಗೊತ್ತಿರ್ಬೇಕು ಲಾ ಬಗ್ಗೆ. ಅಟ್ಲೀಸ್ಟ್ 50% ಪ್ರಾಕ್ಟಿಕಲ್ ನಾಲೆಜ್ ಇರ್ಬೇಕು. ಅದ್ರ ಸಲುವಾಗಿನೇ ಇಂಟರ್ನ್ಶಿಪ್ ಮಾಡ್ಬೇಕು. ಸೊ ಅಂಡರ್ ಸೀನಿಯರ್ ನೀವು ಮಾಡ್ತೀರಿ, ಆಮೇಲೆ ಕಲ್ಕೋತೀರಿ ಡ್ರಾಫ್ಟಿಂಗ್ ಆಗ್ಲಿ ಎಲ್ಲಾ ಪ್ರೊಸೆಸ್ಗಳನ್ನು ನೀವು ಕಲ್ಕೋತೀರಿ. ಎಲ್ಲಾನು ಕಲಿಯಕ್ ಸಾಧ್ಯ ಇಲ್ಲ, ಬಟ್ ಅಟ್ಲೀಸ್ಟ್ ಬೇಸಿಕ್ ನಿಮಗ್ ಪ್ರೊಸೀಜರ್ ಆಗ್ಲಿ ಏನ್ ಅನ್ನೋದು ನಿಮಗ ಗೊತ್ತಾಗ್ತದೆ. ಈಗ ಈ ಇಂಟರ್ನ್ಶಿಪ್ ಮಾಡೋದು ಯಾಕೆ ಇಂಪಾರ್ಟೆಂಟ್? ಇಂಟರ್ನ್ಶಿಪ್ ಮಾಡ್ಲಿಲ್ಲ ಅಂದ್ರೆ ನಡೀತಪ್ಪ, ಯಾಕೆ ಮಾಡ್ಬೇಕು ಅಂತ ಕ್ವಶನ್ ಇರ್ಬೋದು ನಿಮಗ. ಈ ಲೀಗಲ್ ಇಂಟರ್ನ್ಶಿಪ್ ಯಾಕೆ ಮಾಡ್ತಾರಂದ್ರ, ಈಗ ನೋಡ್ರಿ, ಫಸ್ಟ್ ಡ್ರಾಫ್ಟಿಂಗ್ ಸ್ಕಿಲ್ಸ್. ನಿಮಗೆ ಡ್ರಾಫ್ಟಿಂಗ್ ಸ್ಕಿಲ್ಸ್ ಎಲ್ಲಿ ಬರೋದು, ನೀವು ಡ್ರಾಫ್ಟಿಂಗ್ ಸ್ಕಿಲ್ ಕಲಿತೀರಿ. ಅಂಡ್ ಸೆಕೆಂಡ್ ಬಂದು, ಈಗ ನೀವು ಇಂಟರ್ನ್ಶಿಪ್ ಮಾಡಿದ್ರೆ ಈ ಪ್ರಾಕ್ಟಿಕಲ್ ವರ್ಲ್ಡ್ ಹೆಂಗಿರತ್ತ, ಥಿಯರಾಟಿಕಲ್ ವರ್ಲ್ಡ್ ಹೆಂಗಿರತ್ತ ಅನ್ನೋದು ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತದೆ. ಈಗ ನೀವು ಏನ್ ಥಿಯರಿ ಒಳಗೆ ಕಲಿತೀರಲ್ಲ ಅದ್ರ ಟೋಟಲ್ ಅಪೋಸಿಟ್ ಇರ್ತದೆ ಪ್ರಾಕ್ಟಿಕಲ್. ಸೊ ಥಿಯರಾಟಿಕಲ್ ನೀವ್ ಏನ್ ಕಲ್ತಿರ್ತೀರಿ ಅದು ಪ್ರಾಕ್ಟಿಕಲ್ ನಾಗ ಅಬ್ಸಲ್ಯೂಟ್ಲಿ ಎಲ್ಲ ಬರೋದಿಲ್ಲ. ಅದ್ರ ಸಲುವಾಗಿ ಏನ್ ಮಾಡ್ಬೇಕಂದ್ರೆ ನೀವ ಇಂಟರ್ನ್ಶಿಪ್ ಮಾಡ್ಬೇಕು. ಈ ಥೆರಾಟಿಕಲ್ ಕಲ್ತಿದ್ ಬೇಸ್ಟ್ ಅಂತಲ್ಲ, ಬಟ್ ಏನಂದ್ರ ನಾಲೆಜ್, ಅದು ನೀವು ಬೇಸಿಕ್ ನಾಲೆಜ್ ಅದು ಬೇಕೇ ಬೇಕು. ದ್ಯಾಟ್ ಈಸ್ ಬೇಸ್. ಸೊ ಆ ಬೇಸ್ ನೀವು ಕಲ್ಕೊಂಡ್ರೇನೆ
ನಿಮಗ್ ಪ್ರಾಕ್ಟಿಕಲ್ ನಾಲೆಜ್ ಬರೋದು ಅಂದ್ರೆ ಪ್ರಾಕ್ಟಿಕಲಿ ಏನ್ ನಡೀತಿರ್ತದ ಅದು ಗೊತ್ತಾಗ್ತದ. ಸೊ ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಅಂಡ್ ನನಗ್ ಭಾಳ ರಿಗ್ರೆಟ್ಸ್ ಅದ ಬಿಕಾಸ್ ಐ ಸ್ಟಾರ್ಟೆಡ್ ಇಂಟರ್ನಿಂಗ್ ಫ್ರಮ್ ಫೋರ್ತ್ ಇಯರ್. ಸೊ ಇಟ್ ವಾಸ್ ಲೈಕ್ ಟೂ ಲೇಟ್ ಅಂತ ಹೇಳಕ್ ಆಗೋದಿಲ್ಲ, ಬಟ್ ಭಾಳ ಲೇಟ್ ರಿಯಲೈಸ್ ಆಯ್ತು. ನನ್ ಹಂಗ ನೀವು ಸಫರ್ ಆಗ್ಬಾರ್ದು. ಅಂಡ್ ಎಷ್ಟು ನೀವು ಚಲೋ, ಈಗ ನಾನು ಅಲ್ಲಿ ಡೆಲ್ಲಿಗೆ ಹೋದಾಗ್ಲೂ ಕೂಡ ಎಲ್ಲ ಎಷ್ಟ್ ಚೆನ್ನಾಗ್ ಸಿಕ್ಕಿದ್ರು ನಂಗೆ. ಅವ್ರು ಫ್ರಮ್ ದ ಫಸ್ಟ್ ಇಯರ್ ಇಂಟರ್ನ್ಶಿಪ್ ಮಾಡಕ್ ಸ್ಟಾರ್ಟ್ ಮಾಡಿದ್ರ. ಅಂಡ್ ಕೆ ಎಸ್ ಎಲ್ ಯು ನೋಡ್ರಿ, ಯಾರ್ಯಾರು ಇದ್ರಿ ಕೆ ಎಸ್ ಎಲ್ ಯೂನಿವರ್ಸಿಟಿನಾಗ ಬರೋರ, ಸೊ ರೂಲ್ಸ್ ಅದ ಎಲ್ಲಾ ಸೆಮ್ ಒಳಗೂ. ಈಗ ಹಾಲಿಡೇ ಬರ್ತಲ್ಲ ನಿಮ್ಗೆ, ಎಲ್ಲಾ ಸೆಮ್ ಹಾಲಿಡೇ ಒಳಗೂ ಕಂಪಲ್ಸರಿ ಇಂಟರ್ನ್ಶಿಪ್ ಮಾಡಕಬೇಕು. 20 weeks ಇಂಟರ್ನ್ಶಿಪ್ ಕಂಪಲ್ಸರಿ. ಬಟ್ ಮೆನಿ ಆಫ್ ದ ಪೀಪಲ್ ದೇ ಡು ನಾಟ್ ಫಾಲೋ ದಿಸ್. ನಡೀತದ್ ಬಿಡ, ಆಮೇಲೆ ಮಾಡಿದ್ರ ಅಂತ ನಾವ್ ಅದೇನ್ ಮಾಡ್ತೇವಿ, ದಾಟ್ಸ್ಕೊಂಡ ಹೋಗ್ತೇವಿ. ಬಟ್ ಅದ್ ತಪ್ಪ ಆಕ್ಚುಲಿ. ನಮಗ್ ಎಷ್ಟು ನಾಲೆಜ್ ಸಿಗ್ತದ ಅದ್ ನಮಗ ಚಲೋ. ಅದ್ರ ಸಲುವಾಗಿ ಇಂಟರ್ನ್ಶಿಪ್ ಯಾವತ್ತು ಆ ಮಾಡೋದ್ ಬಿಡ್ಬೇಡ್ರಿ. ಇಂಟರ್ನ್ಶಿಪ್ ಅಪರ್ಚುನಿಟಿ ಸಿಕ್ಕರೆ ಯಾವತ್ತು ಬಿಡ್ಬೇಡ್ರಿ. ಭಾಳ ಅಡ್ವಾಂಟೇಜ್ ಅದ ಇಂಟರ್ನ್ಶಿಪ್ ಇಂದ. ಯಾಕಂದ್ರೆ ಏನ್ ಗೊತ್ತೇನ್ರಿ, ಫಾರ್ ಎಕ್ಸಾಂಪಲ್ ತಗೋರಿ, ಇಂಟರ್ನ್ಶಿಪ್ ಮಾಡಿಲ್ಲ ಏನಿಲ್ಲ, ಪಾಸ್ ಔಟ್ ಆದ್ರಿ, ಡೈರೆಕ್ಟ್ ಕೋರ್ಟಿಗೆ ಹೋಗ್ತೀರಿ. ನಿಮಗ್ ಏನು ತಿಳಿಯಂಗಿಲ್ಲ. ಮತ್ ಹೆಂಗಿರ್ತದ, ನೀವು ರಿಯಾಲಿಟಿ ವರ್ಲ್ಡ್ ನಾಗ ಹೋದಾಗ ಸೊ ಸೀನಿಯರ್ಸ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ನಿಮ್ ಕಡೆ, ಅಟ್ಲೀಸ್ಟ್ ನಿಮಗ್ ಬೇಸಿಕ್ ಗೊತ್ತದ ಅನ್ನೋದು ಅವ್ರು ಎಕ್ಸ್ಪೆಕ್ಟ್ ಮಾಡ್ತಿರ್ತಾರ. ಬಟ್ ನಿಮಗ್ ಅದ್ ಗೊತ್ತಿಲ್ಲ ಅಂದ್ರ ಅವ್ರೀಗ ಏನೂ ಗೊತ್ತಿಲ್ಲ. ನೀವು 5 years ಅಥವಾ 3 years ನಾಗ ಏನ್ ಮಾಡಿದ್ರಿ ನೀವ್ ಅಂತ ಕೇಳ್ತಾರ ಅವ್ರ. ಸೊ ಅಸಹ್ಯ ಅನ್ಸ್ತದ. ಅದು ಆಯ್ತು. ಆಮೇಲೆ ನಾಲೆಜ್ ಕೂಡನು ನಿಮಗ್ ನಾಲೆಜ್ ಇಲ್ಲ ಅಂದ್ರೆ ಯಾಕೆ ಕರ್ಕೋತಾರ್ರಿ ಯಾರಾದ್ರೂ? ಯಾಕೆ ನಿಮಗ್ ಸೆಲೆಕ್ಟ್ ಮಾಡ್ತಾರ? ಜಾಬ್ ಜಾಬ್ ಯಾಕೆ ಕೊಡ್ತಾರ? ಸೊ ಅದ್ರ ಸಲುವಾಗಿ ಇಂಟರ್ನ್ಶಿಪ್ ಮಾಡ್ಬೇಕು. ನೀವ್ ಅದ್ರೊಳಗೆ ಏನೇನ್ ಕಲಿತೀರಿ? ಒನ್ ಈಸ್ ಡ್ರಾಫ್ಟಿಂಗ್ ಸ್ಕಿಲ್. ಆಮೇಲೆ ಕಮ್ಯುನಿಕೇಟ್ ಮಾಡೋದು, ಈ ಕ್ಲೈಂಟ್ ಜೊತೆ ಹೆಂಗ್ ಕಮ್ಯುನಿಕೇಟ್ ಮಾಡ್ಬೇಕು, ಕ್ಲೈಂಟ್ ಜೊತೆ ಹೆಂಗ್ ಮಾತಾಡ್ಬೇಕು, ಡ್ರಾಫ್ಟಿಂಗ್ ನಾನು ಹೇಳ್ದೆ. ಅಂಡ್ ಡ್ರಾಫ್ಟಿಂಗ್ ಮಾಡಿದ್ಮೇಲೆ ಆ ಪ್ರೊಸೆಸ್ ಏನಿರ್ತದ, ಆಮೇಲೆ ಒಂದು ಕೇಸ್ ಆಗ್ಬೇಕಂದ್ರೆ ಏನೇನ್ ಪ್ರೊಸೀಜರ್ ಇರ್ತದ, ಇವೆಲ್ಲ ಬೇಸಿಕ್ ರೀ. ಬೇಸಿಕ್ ಇಲ್ಲಿಂದನ ಕಲಿಯೋದ್ ನೀವ. ಸೊ ಹೆಂಗೆ ಕಮ್ಯುನಿಕೇಟ್ ಮಾಡ್ತಾರ, ಆಮೇಲೆ ಕ್ರಾಸ್ ಎಕ್ಸಾಮಿನೇಷನ್ ಹೆಂಗಾಗ್ತದ, ಚೀಟ್ ಹೆಂಗಾಗ್ತದ, ಇವೆಲ್ಲ ಬೇಸಿಕ್. ಬೇಸಿಕ್ ನಿಮಗ್ ಗೊತ್ತಾದ್ರ ಸೊ ಯು ವಿಲ್ ಬಿ ಹ್ಯಾವಿಂಗ್ ಆಲ್ಮೋಸ್ಟ್ ಅಂದ್ರೆ ಕಾನ್ಫಿಡೆನ್ಸ್ ಇರ್ತದ ನಿಮಗ್. ಒಂದ್ಸರಿ ನೀವು ಡಿಗ್ರಿ ಪಾಸ್ ಔಟ್ ಆದ್ರ ನಿಮ್ಗ ಕಾನ್ಫಿಡೆನ್ಸ್ ಇರ್ತದ. ಅದ್ರ ಸಲುವಾಗಿ ಏನ್ ಮಾಡ್ಬೇಕು, ಇಂಟರ್ನ್ಶಿಪ್ ಮಾಡ್ಬೇಕು. ಸೊ ಈ ನಿಮಗ್ ಏನೇ ಡೌಟ್ ಇದ್ರು ಪ್ಲೀಸ್ ಡೂ ಆಸ್ಕ್ ರಿಗಾರ್ಡಿಂಗ್. ವಿಲ್ ಬಿ ಅಡ್ರೆಸಿಂಗ್ ಆಲ್ ಯೋರ್ ಕ್ವೆರೀಸ್. ಸೊ ಡೋಂಟ್ ಹೆಸಿಟೇಟ್ ಟು ಆಸ್ಕ್ ದ ಕ್ವಶನ್ಸ್. ಈಗ ನೆಕ್ಸ್ಟ್ ಹೋಗ್ತೇನೆ ಮೇನ್ ಟಾಪಿಕ್. ನಾ ಎಲ್ಲಿ ಈಗ ನಂಗೆ ಇಂಟರ್ನ್ಶಿಪ್ ಮಾಡೋದದ ಹೌದು, ಬಟ್ ನಂಗೆ ಎಲ್ಲಿ ಅಪರ್ಚುನಿಟಿ, ನಾ ಎಲ್ಲಿ ಹುಡ್ಕಾಡ್ಲಿ, ನಾ ಹೆಂಗ್ ಇಂಟರ್ನ್ಶಿಪ್ ಮಾಡ್ಬೇಕು ಅಂತಂದ್ ಕ್ವಶನ್. ಈಗ ನೋಡ್ರಿ, ಫಸ್ಟ್ ಏನ್ ನಾ ಸಜೆಸ್ಟ್ ಮಾಡೋದಂದ್ರ ಕೋರ್ಟ್ ಅಬ್ಸರ್ವೇಷನ್ ಮಾಡಕ್ ಸ್ಟಾರ್ಟ್ ಮಾಡ್ರಿ. ಫ್ರಮ್ ದ ಫಸ್ಟ್ ಇಯರ್ ಇಟ್ ಸೆಲ್ಫ್ ಹಾಲಿಡೇಸ್ ಬಂತಂದ್ರ ಗಿವ್ 1 month 15 days ಫಾರ್ ಕೋರ್ಟ್ ಅಬ್ಸರ್ವೇಷನ್. ಯಾಕಂದ್ರ ಫೈನಲ್ ಇಯರ್ ಈಗ ಕಂಪಲ್ಸರಿ ಮೂಟ್ ಕೋರ್ಟ್ ಡೈರಿ, ಇಂಟರ್ನ್ಶಿಪ್ ಡೈರಿ ಕಂಪಲ್ಸರಿ. ಸೊ ಈ ಮೂಟ್ ಕೋರ್ಟ್ ಡೈರಿ ಅನ್ನೋದು ಇದಲ್ಲ, ಅದ್ರೊಳಗ ಒಂದು ಸಿವಿಲ್ ಕೇಸ್, ಒಂದು ಕ್ರಿಮಿನಲ್ ಕೇಸ್ ಅಬ್ಸರ್ವೇಷನ್ ಮಾಡಿ ನೀವು ಬರಿಬೇಕಾಗ್ತದ. ಅದ್ರ ಸಲುವಾಗಿ ಒಂದ್ ಸಿವಿಲ್ ಕೇಸ್, ಒಂದ್ ಕ್ರಿಮಿನಲ್ ಕೇಸ್ ನೀವು ಫಾಲೋ ಅಪ್ ಮಾಡ್ಕೊತ ಹೋದ್ರಿ. ಹಲೋ, ಕ್ಲಿಯರ್ ಕೇಳಿಸ್ತಾ ಇದೆನೋ ಇಲ್ಲೋ? Hello, I hope it's clear.
ಸೊ ನಾನೇನ್ ಹೇಳ್ತಾ ಇದ್ದೆ ನಿಮಗೆ, ಕೋರ್ಟ್ ಅಬ್ಸರ್ವೇಷನ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಲಾಸ್ಟ್ ಇದು ಅಡ್ವಾಂಟೇಜ್ ಎಲ್ಲ ಆಗತ್ ಗೊತ್ತೇನ್ರಿ ನಿಮಗ, ಮೂಟ್ ಕೋರ್ಟ್ ಡೈರಿ ಒಳಗ ಆಗ್ತದ. ಅಂಡ್ ನಿಮ್ ಪರ್ಸನಲ್ ಅಡ್ವಾಂಟೇಜ್ ಏನದ ಗೊತ್ತೇನ್ರಿ ಇದಕ್ಕ, ಒಂದ್ ಕೇಸ್ ನೀವು ಫಾಲೋ ಅಪ್ ಮಾಡ್ಕೊಂಡ್ ಹೋದ್ರಿ, ಒಂದ್ ಕೇಸ್ ನೀವು ಫಾಲೋ ಮಾಡ್ಕೊತ ಹೋದ್ರಿ ಅಂದ್ರ ಎ ಟು ಝಡ್ ಎಲ್ಲಾ ಪ್ರೊಸೀಜರು ನಿಮಗ ತಿಳಿತದ. ಅದ್ರ ಸಲುವಾಗಿ ಏನ್ ಮಾಡ್ರಿ, ಈ ಕೋರ್ಟ್ ಅಬ್ಸರ್ವೇಷನ್ ಹೋಗೋದ್ ಬಿಡ್ಬೇಡ್ರಿ. ಹಾಲಿಡೇಸ್ ವೇಸ್ಟ್ ಮಾಡ್ಬೇಡ್ರಿ. ಯಾಕಂದ್ರ ಹಾಲಿಡೇಸ್ ನಮಗ್ ಅನಿಸ್ತದ, ಅಫ್ಕೋರ್ಸ್ ಎಲ್ಲಾರ್ಗು ಅನಿಸ್ತದ, ನಾ ಹಾಲಿಡೇಸ್ ನ ಎಂಜಾಯ್ ಮಾಡ್ಬೇಕಾ, ಎಷ್ಟು ಬರೀ ಓದೋದ. ಬಟ್ ಸ್ಟಿಲ್ ಯು ಕ್ಯಾನ್ ಕೆಪ್ 15 days ಫಾರ್ ಯುವರ್ ಹಾಲಿಡೇಸ್. ಈಗ 1 month 15 days ನೀವು ಟೈಮ್ ಸ್ಪೆಂಡ್ ಮಾಡ್ರಿ, ಹಾಲಿಡೇಸ್ ಟೈಮ್ ಸ್ಪೆಂಡ್ ಮಾಡ್ರಿ. ಇನ್ 15 days ಯು ಗಿವ್ ಫಾರ್ ಯೋರ್ ಪರ್ಸನಲ್ ಡೆವಲಪ್ಮೆಂಟ್. ಹಂಗ ಅಂದಾಗನ ಏನಾಗೋದು, ಗ್ರೋತ್ ಆಗೋದು ನಿಮ್ದು. ಯಾಕಂದ್ರೆ ಈ ಕಾಂಪಿಟೇಷನ್ ಭಾಳ ಕೆಟ್ಟದ. ನೀವ್ ಎಲ್ಲೋ ನಾ ಆಮೇಲೆ ಮಾಡ್ತೇನೆ ಇವತ್ ಮಾಡ್ತೇನೆ ಅಂದ್ರೆ ನಡೆಯಂಗಿಲ್ಲ. ಈ ಕಾಂಪಿಟೇಷನ್ ನೀವು ಈಕ್ವಲ್ ಆಗ್ಬೇಕು, ಕಾಂಪೀಟ್ ಮಾಡೋಷ್ಟಾರೆ ನೀವು ಆ ಲೆವೆಲ್ಗೆ ಬರ್ಬೇಕಂದ್ರ ನೀವು ನಿಮ್ ಪರ್ಸನಲ್ ಗ್ರೋತಿಗೆ ಭಾಳ ಟೈಮ್ ಇನ್ವೆಸ್ಟ್ ಮಾಡ್ಬೇಕು, ಭಾಳ ವಿಚಾರ ಮಾಡ್ಬೇಕು ನೀವು. ಯು ಕಾಂಟ್ ಇಗ್ನೋರ್ ಫಾರ್ ಯುವರ್ ಪರ್ಸನಲ್ ಡೆವಲಪ್ಮೆಂಟ್. ನಾವು ಈಗ ನೋಡ್ರಿ, ಎಲ್ಲೆಲ್ಲಿ ಅಪರ್ಚುನಿಟೀಸ್ ಸಿಗಬಹುದು. ಸೊ ಈಗ ಇಂಟರ್ನ್ಶಿಪ್ ಅಪರ್ಚುನಿಟಿ ನಿಮಗೆ ಎಲ್ಲಿ ಅವೈಲೇಬಲ್ ಇದೆ ಅಂದ್ರೆ ಎಲ್ಲೆಲ್ಲಿ ಸಿಗತ್ತೆ ಅಂತ ನಾನು ನಿಮಗೆ ಹೇಳ್ತೀನಿ. ನಮ್ದು ವಾಟ್ಸ್ಆ್ಯಪ್ ಚಾನೆಲ್ ಅದ, ಕಮ್ಯುನಿಟಿ ಚಾನೆಲ್ ಅದ. ಸೊ ಅದ್ರೊಳಗೆ ನೀವು ಜಾಯಿನ್ ಆಗ್ರಿ. ನಾನು ಶೇರ್ ಮಾಡೇನಿ, ಅದ್ರೊಳಗೆ ಕೆಲವೊಂದು ಲಿಂಕ್ಸ್ ಎಲ್ಲ ಶೇರ್ ಮಾಡೇನೆ, ಎಲ್ಲೆಲ್ಲಿ ಇಂಟರ್ನ್ಶಿಪ್ ಅಪರ್ಚುನಿಟಿ ಸಿಗ್ತದಂತ. ಈಗ ನೋಟ್ ಡೌನ್ ಮಾಡ್ಕೊರಿ ಚಾನೆಲ್ಸ್, ನಾನು ನಿಮಗೆ ಹೇಳ್ತೇನೆ ಕೆಲವೊಂದು. ಲಾ ಭೂಮಿ ಅಂತ ಚಾನೆಲ್ ಅದ, ವೇರ್ ಯು ವಿಲ್ ಗೆಟ್ ಇಂಟರ್ನ್ಶಿಪ್ ಅಪ್ಡೇಟ್ಸ್. ಎಲ್ಲೆಲ್ಲಿ ಇಂಟರ್ನ್ಶಿಪ್ ಅವೈಲೇಬಲ್ ಇದೆ ಅವರು ಅದನ್ನ ಅಪ್ಡೇಟ್ಸ್ ಕೊಡ್ತಾ ಇರ್ತಾರೆ. ಫಸ್ಟ್ ಒನ್. ಇನ್ನೊಂದು ಲಾಕ್ಟಪಸ್ ಅವ್ರ ಚಾನೆಲ್ ಇಂಟರ್ನ್ಶಿಪ್ ಅಪರ್ಚುನಿಟಿ ಎಲ್ಲೆಲ್ಲಿ ಇದೆ ಅವ್ರು ಗೂಗಲ್ ಅಲ್ಲಿ ಕೊಡ್ತಾ ಹೋಗ್ತಾರೆ. ದಟ್ ಈಸ್ ಲಾಕ್ಟಪಸ್. ಆಮೇಲೆ ನೀವು ಗೂಗಲ್ ಮಾಡ್ರಿ. ಈಗ ಮತ್ ನಾನ್ ನಿನ್ನೆ ಒಂದ್ ಸ್ಟೋರಿ ಹಾಕಿದ್ದೆ, ಪವನ್ ರಿಲೆ ಅವ್ರದ್ದು. ನೀವು ಫಾಲೋ ಮಾಡಿದ್ರೆ ಚಾನಲ್, ಇನ್ಸ್ಟಾಗ್ರಾಮ್ ಬ್ರಾಡ್ಕಾಸ್ಟ್ ಚಾನಲ್ ಒಳಗೆ ಅವರು ಎಲ್ಲ ಅಪ್ಡೇಟ್ಸ್ ಕೊಟ್ಟಿದ್ದಾರೆ. ಅಂಡ್ ನಿಮಗ್ ಇನ್ನೊಂದ್ ಎಲ್ಲಿ ಅಪರ್ಚುನಿಟಿ ಸಿಗ್ಬೋದಂದ್ರೆ ಕರ್ನಾಟಕ ಸ್ಟೇಟ್ ಲೀಗಲ್ ಸರ್ವಿಸ್ ಅಥಾರಿಟಿ. ಇಲ್ಲಿಯೂ ಕೂಡ ನಿಮಗ್ ಅಪರ್ಚುನಿಟಿ ಸಿಗತ್ತೆ. ಅದನ್ನ ಪ್ರೊಸೀಜರ್ ಗೂಗಲ್ ಅಲ್ಲಿ ಕೊಟ್ಟಿದ್ದಾರೆ. ಜಸ್ಟ್ ಸರ್ಚ್ ಫಾರ್ ಲೀಗಲ್ ಇಂಟರ್ನ್ಶಿಪ್ ಅಂಡರ್ ಕರ್ನಾಟಕ ಲೀಗಲ್ ಸರ್ವಿಸಸ್ ಅಥಾರಿಟಿ. ದೆನ್ ಮಿನಿಸ್ಟ್ರಿ, ಗೌರ್ಮೆಂಟ್ ಲೆವೆಲ್, ಸೆಂಟ್ರಲ್ ಗೌರ್ಮೆಂಟ್ ಲೆವೆಲ್ ಒಳಗೆ ನಿಮಗೆ ಇಂಟರ್ನ್ಶಿಪ್ ಮಾಡೋದಿತ್ತು ಲಾ ಫೀಲ್ಡ್ ಒಳಗ, ಅಲ್ಲೂ ನಿಮಗೆ ಅಪರ್ಚುನಿಟಿ ಅದ. ದಟ್ ಈಸ್ ಇನ್ ಮಿನಿಸ್ಟ್ರಿ ಆಫ್ ಲಾ ಅಂಡ್ ಜಸ್ಟಿಸ್. ಸೊ ಅವರು ಬಿಡ್ತಾ ಹೋಗ್ತಾರೆ ಇಂಟರ್ನ್ಶಿಪ್ ಅಪರ್ಚುನಿಟಿ ಇದ್ದಾಗ. ಯು ಹ್ಯಾವ್ ಟು ಬಿ ಅಪ್ಡೇಟೆಡ್. ಸೊ ನೀವು ಗೂಗಲ್ ಚೆಕ್ ಮಾಡಿ, ಮಿನಿಸ್ಟ್ರಿ ಆಫ್ ಲಾ ಅಂಡ್ ಜಸ್ಟಿಸ್ ಇಂಟರ್ನ್ಶಿಪ್ ಅಪರ್ಚುನಿಟಿ ಅಂತ. ಅದ್ರೊಳಗ ಈ ಇಂಟರ್ನ್ಶಿಪ್ ಯಾವಾಗ ಇರ್ತದಲ್ಲ ಅವ್ರು ಅದನ್ನ ಅಪ್ಡೇಟ್ ಕೊಡ್ತಾ ಇರ್ತಾರ, ಅದ್ರ ರೂಲ್ಸ್ ಕೂಡ ಕೊಡ್ತಾರ. ಸೊ ಅಲ್ಲೂ ನಿಮಗ್ ಅಪರ್ಚುನಿಟಿ ಸಿಗತ್ತ. ಅಂಡ್ ನ್ಯಾಯಶಾಸ್ತ್ರ, ಐ ಥಿಂಕ್ ನೀತಿ ಶಾಸ್ತ್ರ ಅಂತದ. ನೀತಿ ಶಾಸ್ತ್ರ ಇನ್ ಇನ್ಸ್ಟಾಗ್ರಾಮ್, ಜಸ್ಟ್ ನೋಟ್ ಇಟ್ ಡೌನ್, ನೀತಿ ಶಾಸ್ತ್ರ ಅಂತ, NITHISHASTRI. ಈ ನೀತಿ ಶಾಸ್ತ್ರ ಅಂತದಲ್ಲ, ಅವ್ರು ಎಲ್ಲೆಲ್ಲಿ ವೇಕೆನ್ಸಿ ಅದ, ಜಾಬ್, ಲೀಗಲ್ ಜಾಬ್ದಾಗ್ಲಿ ಅಂಡ್ ಇಂಟರ್ನ್ಶಿಪ್ ಅಪರ್ಚುನಿಟಿದಾಗ್ಲಿ ಅವ್ರೆಲ್ಲ ಅದ್ರೊಳಗ ರೀಲ್ಸ್ ಮಾಡಿ ಹಾಕ್ತಾರ. ಸೊ ನೀವು ಅಲ್ಲೂ ಕೂಡ ನೋಡಬಹುದು. ಅಂಡ್ ಕಂಟಿನ್ಯೂಸ್ಲಿ ಅಪರ್ಚುನಿಟಿ ಅದ ನಿಮಗ ಚಾನಲ್ ನೋರೆಲ್ಲ ಅಪ್ಡೇಟ್ ಕೊಡ್ತಿರ್ತಾರ. ಸೊ ಯು ಕ್ಯಾನ್ ಫೈಂಡ್ ಇಂಟರ್ನ್ಶಿಪ್ ದೇರ್. ಮತ್ ನಮ್ ಚಾನಲ್ ಒಳಗು ನಾವು ಯಾವ್ದು ನಮಗ್ ಚಲೋ ಅನ್ಸ್ಲಿಕ್ಕತ್ತದ ನಾವು ಶೇರ್ ಮಾಡ್ಲಿಕ್ಕತ್ತೇವಿ. ನೀವು ಜಾಯಿನ್ ಆಗ್ರಿ. ಇಂಟರ್ನ್ಶಿಪ್ ಸಲುವಾಗಿ ವೇಸ್ಟ್ ಮಾಡ್ಕೋಬೇಡ್ರಿ ಟೈಮ್, ಯಾಕಂದ್ರ ಭಾಳ ಪ್ರಿಷಿಯಸ್ ಅದ. ನಿಮಗ್ ಈಗ ಗೊತ್ತಾಗಂಗಿಲ್ಲ, ಬಟ್ ವಿ ರಿಯಲೈಸ್ ಇಟ್ ವೆರಿ ಲೇಟ್. ಸೊ ಐ ಡೋಂಟ್ ವಾಂಟ್ ಯು ಟು ರಿಗ್ರೆಟ್. ಅದ್ರ ಸಲುವಾಗಿ ಐ ಆಮ್ doing this live session. Exams ada, but still after exams what you are going to do for your personal development, you have to think over that. That is also very important if you want to survive in this competition. Knowledge is very important. ಎಷ್ಟು ನೀವು ನಾಲೆಜ್ ಸಲುವಾಗಿ ಇನ್ವೆಸ್ಟ್ ಮಾಡ್ತೀರಿ ಅಷ್ಟು ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದ್ರೊಳಗೆ ಅಂಡ್ ದ ಅದರ್ ಥಿಂಗ್ ಇಸ್ NGO. ಅದ್ ಯಾವ್ದೇ ಆಗಿರ್ಬೋದು, NGO, ನಾನ್ ಪ್ರಾಫಿಟ್ ಆರ್ಗನೈಸೇಷನ್, NGOs ಇರ್ತಾವಲ್ಲ, ನೀವು ಅಲ್ಲೂ ವರ್ಕ್ ಮಾಡ್ಬೋದು, ಅಲ್ಲೂ ಇಂಟರ್ನ್ಶಿಪ್ ಮಾಡ್ಬೋದು. ಯಾಕಂದ್ರೆ ಸಮ್ ಟೈಮ್ಸ್ ಇಫ್ ನೀವು ಯಾವ್ದಾದ್ರು ಜಾಬ್ ಅಪ್ಲಿಕೇಶನ್ ಹಾಕ್ತೀರಿ ಇನ್ ದ ಫ್ಯೂಚರ್,
ಏನಾಗತ್ತಂದ್ರೆ ಈ ಸೋಷಿಯಲ್ ವರ್ಕ್ ಒಳಗೆ ನಿಮಗೆ ಏನ್ ಎಕ್ಸ್ಪೀರಿಯನ್ಸ್ ಇದೆ ಅದನ್ನು ಕೂಡ ನೋಡ್ತಾರೆ. ಅದ್ರ ಸಲುವಾಗಿ ನೀವು NGO ಒಳಗು ನೀವು ಇಂಟರ್ನ್ಶಿಪ್ ಮಾಡಬಹುದು, ನೋ ಪ್ರಾಬ್ಲಮ್. ಸೊ NGO ಒಳಗು ಒಂದ್ 15 days 1 month ಇಂಟರ್ನ್ಶಿಪ್ ಮಾಡ್ರಿ. ಅಂಡ್ KFC ಅಲ್ಲಿ ರೂಲ್ಸ್ ಪ್ರಕಾರ ನಾನು ನಿಮಗೆ ಹೇಳ್ತೇನೆ, ಒನ್ ಇಂಟರ್ನ್ಶಿಪ್ 15 days ಮಾಡ್ಬೇಕು. ಲೈಕ್ ಒನ್ಸ್ ಒಬ್ರ ಕಡೆ ಇಂಟರ್ನ್ಶಿಪ್ ಮಾಡ್ಲಿಕ್ಕತ್ತಿದಂದ್ರ ಮಿನಿಮಮ್ 15 days ಅಂತೂ ಮಾಡ್ಲೇಬೇಕು. ಸೊ ಅದನ್ನ ಲೆಕ್ಕ ಇಟ್ಕೊಂಡು ನೀವು ಇಂಟರ್ನ್ಶಿಪ್ ಮಾಡ್ರಿ. ಇನ್ನೂ ಜಾಸ್ತಿ ಮಾಡಿದ್ರೆ ಇಟ್ಸ್ ಗುಡ್ ಫಾರ್ ಯು, ಬಟ್ ಸ್ಟಿಲ್ ಮಿನಿಮಮ್ ಇಸ್ 15 days. This was where you can find opportunities. If you want, still I will ಇನ್ನೊಂದ್ಸರಿ ಹೇಳ್ತೀನಿ where all you can find the internship opportunities. Channels ಹೇಳ್ತೀನಿ, ಲಾ ಭೂಮಿ, ಲಾಕ್ಟಪಸ್ ಅಂಡ್ ದಿಸ್ ಒನ್ ನಮ್ಮ ಚಾನಲ್ ಇದೆ, ಸ್ಪೆಕ್ಟಕಲ್ಸ್ ಆಫ್ ಲಾ ಕಮ್ಯುನಿಟಿ ಚಾನಲ್ ಇದೆ. ಆಮೇಲೆ ನೀತಿ ಶಾಸ್ತ್ರ ಅಂತ ಇನ್ಸ್ಟಾಗ್ರಾಮ್ ಚಾನಲ್ ಇದೆ, ಯು ಕ್ಯಾನ್ ಗೋ ಫಾರ್ ಇಟ್. ಅಂಡ್ ಪವನ್ ರಿಲೇ ಅವ್ರದ್ದು ನಾನು ನೆನೆ ಶೇರ್ ಮಾಡಿದೆ, ಬ್ರಾಡ್ಕಾಸ್ಟ್ ಚಾನಲ್ ಇದೆ ಅವ್ರದ್ದು. ಸೊ ಇವನ್ ದೇ ಆರ್ ಶೇರಿಂಗ್ ಓವರ್ ದೇರ್, ನೀವು ಅಲ್ಲಿಯೂ ಕೂಡ ನೋಡ್ಬೋದು. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಲಿಂಕ್ಡ್ಇನ್. ಹೌ ಮೆನಿ ಆಫ್ ಯು ನೋ ಅಬೌಟ್ ಲಿಂಕ್ಡ್ಇನ್? ಪ್ಲೀಸ್ ಟೆಲ್. ಇಫ್ ಯು ನೋ ಅಬೌಟ್ ಲಿಂಕ್ಡ್ಇನ್, ಟೆಲ್ ಯಸ್, ಇಲ್ಲ ಅಂದ್ರೆ ನೋ ಅಂತ ಕಮೆಂಟ್ ಮಾಡಿ. ಬಿಕಾಸ್ ಲಿಂಕ್ಡ್ಇನ್ ಇಸ್ ವೆರಿ ಇಂಪಾರ್ಟೆಂಟ್. ಲಿಂಕ್ಡ್ಇನ್ ಒಳಗೆ ನಿಮಗೆ ಎಷ್ಟು ಅಪ್ಡೇಟ್ ಸಿಗತ್ತೆ ಗೊತ್ತಾ? ಈ ಇಂಟರ್ನ್ಶಿಪ್ ಎಷ್ಟು ಅಪರ್ಚುನಿಟೀಸ್ ಎಲ್ಲ ಲಿಂಕ್ಡ್ಇನ್ ಒಳಗೆ ಸಿಗೋದು ನಿಮಗ. ಈಗ ಎಷ್ಟು ಜನ ನೀವು ಲಿಂಕ್ಡ್ಇನ್ ಅಕೌಂಟ್ ಇದೇನೋ ಇಲ್ಲೋ ನಂಗೆ ಗೊತ್ತಿಲ್ಲ. ಸೊ ಐ ಆಮ್ ಆಸ್ಕಿಂಗ್ you, how many of you know about LinkedIn? If you know about LinkedIn, please put yes. If no, no. I am waiting for your response, because LinkedIn is very important for your internship updates. Overall, whatever ನಿಮ್ ಅಂದ್ರೆ ನಿಮ್ ಬಗ್ಗೆ ಬೇರೆಯವರು ಈಗ ರಿಕ್ರೂಟ್ ಮಾಡಬೇಕು ಅಥವಾ ಇಂಟರ್ನ್ಸ್ ಅಂತ ತಗೋಬೇಕಂದ್ರೆ ಲಿಂಕ್ಡ್ಇನ್ ಅಕೌಂಟ್ ಮ್ಯಾಟರ್ ಆಗತ್ತೆ. ಸೊ ಪ್ಲೀಸ್ put in the comment box, or else I am not going to speak about LinkedIn. If you want to know more updates, then please put in the comments. ಯಾಕಂದ್ರೆ ಲಿಂಕ್ಡ್ಇನ್ ಅಲ್ಲಿ ಈಗ ನೋಡ್ರಿ ಹೇಗಿರುತ್ತೆ. ಲಿಂಕ್ಡ್ಇನ್ ಇಸ್ ಅ ಪ್ರೊಫೆಷನಲ್ ಅಕೌಂಟ್. ಈಗ ಇನ್ಸ್ಟಾಗ್ರಾಮ್ ಹೆಂಗಿದೆ, ಮಿಕ್ಸ್ ಪ್ರೊಫೆಷನಲ್ ಎಲ್ಲ ಸೋಷಿಯಲ್ ಮೀಡಿಯಾ ಇದು. ಸೊ ಎಂಟರ್ಟೈನ್ಮೆಂಟ್ ಬರುತ್ತೆ, ಪ್ರೊಫೆಷನಲ್ ಬರುತ್ತೆ, ಎಲ್ಲಾನು ಬರುತ್ತೆ. ಹಾಗೆ ಫೇಸ್ಬುಕ್, ಲಿಂಕ್ಡ್ಇನ್, ವಾಟ್ಸ್ಆ್ಯಪ್ ಹೇಗಿದೆ ಹಾಗೆ ಲಿಂಕ್ಡ್ಇನ್ ಇದೆ. ಈ ಲಿಂಕ್ಡ್ಇನ್ ಅಲ್ಲಿ ಎಸ್ಪೆಷಲಿ ಇಟ್ಸ್ ಫಾರ್ ಪ್ರೊಫೆಷನಲ್ ಪರ್ಪಸ್ ಅಷ್ಟೇ. ಈಗ ಇಂಜಿನಿಯರ್ಸ್ ಏನ್ ಮಾಡ್ತಾರೆ, ದೇ ವಿಲ್ ಬಿ ಫಾಲೋಯಿಂಗ್ ಸಾಫ್ಟ್ವೇರ್ ಇಂಜಿನಿಯರ್ಸ್. ಸೊ ಇಂಜಿನಿಯರ್ಸ್ಗೆ ಅವ್ರು ಫಾಲೋ ಮಾಡ್ತಾ ಹೋಗ್ತಾರೆ. ಸೊ IT ಕಂಪ್ನೀಸ್ ಒಳಗೆ ಯಾರ್ಯಾರು ಇದ್ದಾರೆ ಅಂತವ್ರಿಗೆ ಫಾಲೋ ಮಾಡ್ತಾರೆ. ಸೊ ದೇ ವಿಲ್ ಬಿ ಗೆಟಿಂಗ್ ಅಪ್ಡೇಟ್ಸ್, ಇಂಥದ್ದು ಅಪ್ಡೇಟ್ಸ್ ಸಿಗತ್ತೆ. ಬಟ್ ನಾವು ಲಾ ಫೀಲ್ಡ್ ಒಳಗಿದ್ದೀವಿ ಅಂದ್ಮೇಲೆ ವಿ ಆರ್ ಅಫ್ಕೋರ್ಸ್ ಗೋಯಿಂಗ್ ಟು ಫಾಲೋ ಲಾಯರ್ಸ್, ಲಾ ಚಾನಲ್ಸ್ ಅಂಡ್ ಈ ಲಾ ನ್ಯೂಸ್, ಈ ತರ ನಾವೆಲ್ಲ ಅಡ್ವೊಕೇಟ್ಸಿಗೆಲ್ಲ ಫಾಲೋ ಮಾಡ್ತಾ ಹೋಗ್ತೀವಿ. ಅದ್ರ ಸಲುವಾಗಿ ಅವಾಗ ನೀವು ಯಾರಿಗೆಲ್ಲ ಫಾಲೋ ಮಾಡ್ತಿರಲ್ಲ ಅದೇ ತರ ನಿಮಗೆ ಅಪ್ಡೇಟ್ ಸಿಗ್ತಾ ಹೋಗುತ್ತೆ ಇಂಟರ್ನ್ಶಿಪ್ ಅಪರ್ಚುನಿಟಿದು. ಯಾರ್ದು ಲಿಂಕ್ಡ್ಇನ್ ಅಕೌಂಟ್ ಇಲ್ಲ ಪ್ಲೀಸ್ ಇವತ್ತೇ ಮಾಡ್ಕೊಳ್ಳಿ. ಯಾಕಂದ್ರೆ ಲಿಂಕ್ಡ್ಇನ್ ಇಸ್ ವೆರಿ ಇಂಪಾರ್ಟೆಂಟ್. ಅದು ಇವತ್ತಿನ ಜನರೇಷನ್ ಒಳಗೆ ಲಿಂಕ್ಡ್ಇನ್ ಅಕೌಂಟ್ ಇಸ್ ವೆರಿ ಇಂಪಾರ್ಟೆಂಟ್, ಬಿಕಾಸ್ ಯು ವಿಲ್ ಫೈಂಡ್ ಮೋರ್ ಅಪರ್ಚುನಿಟಿ ಇನ್ ದ ಲಿಂಕ್ಡ್ಇನ್. ಜಸ್ಟ್ ಇವತ್ತು ಸ್ಟಾರ್ಟ್ ಮಾಡಿ. ಯಾರ್ದು ಅಕೌಂಟ್ ಇಲ್ಲ, ಜಸ್ಟ್ ಒಂದ್ ಅಕೌಂಟ್ ಮಾಡ್ಕೊಳ್ಳಿ ಇವತ್ತು. ಜಸ್ಟ್ ಸರ್ಚ್ ಲಿಂಕ್ಡ್ಇನ್ ಅಂತ ಸರ್ಚ್ ಮಾಡಿ, ಲಿಂಕ್ಡ್ಇನ್ ಸರ್ಚ್ ಮಾಡಿ, ನಿಮ್ದು ಅಕೌಂಟ್ ಎಲ್ಲ ಪ್ರಿಪೇರ್ ಮಾಡಿ, ಆಮೇಲೆ ನಿಮಗೆ ಐಡಿಯಾ ಬರುತ್ತೆ. ಯು ಕ್ಯಾನ್ ಸರ್ಚ್ ಓವರ್ ದೇರ್ ಇಂಟರ್ನ್ಶಿಪ್ ಅಪರ್ಚುನಿಟೀಸ್, ಲೀಗಲ್ ಇಂಟರ್ನ್ಶಿಪ್ ಅಪರ್ಚುನಿಟೀಸ್ ಅಂತ ಸರ್ಚ್ ಮಾಡಿದ್ರೆ ವಿಲ್ ಗೆಟ್ ಅ ಲಾಟ್ ಆಫ್ ಅಪ್ಡೇಟ್ಸ್. ಇವನ್ ಯು ಕ್ಯಾನ್ ಡೂ ಆನ್ಲೈನ್ ಇಂಟರ್ನ್ಶಿಪ್. ನಾನು ಲೈಕ್ ಐ ಹ್ಯಾವ್ ಡನ್ 5 ಆನ್ಲೈನ್ ಇಂಟರ್ನ್ಶಿಪ್ಸ್ ಅಂಡ್ ನನಗೆ ಸಿಕ್ಕಿದ್ದು ಅದು ಲಿಂಕ್ಡ್ಇನ್ ಅಕೌಂಟ್ ಅಲ್ಲೇ ಸಿಕ್ಕಿದ್ದು. ಅಂಡ್ ಇಟ್ ವಾಸ್ ವೆರಿ ಯೂಸ್ಫುಲ್ ಫಾರ್ ಮೀ. ಆ ಲಿಂಕ್ಡ್ಇನ್ ಅಕೌಂಟ್ ಇಂದಾನೇ ನಾನು ಇಂಟರ್ನ್ಶಿಪ್ ಮಾಡಿದ್ದು. ಸೊ ಆನ್ಲೈನ್ ಇಂಟರ್ನ್ಶಿಪ್ ಕೂಡ ನೀವು ಮಾಡ್ಬೋದು. ಆಫ್ಲೈನ್ ಇಸ್ ಆಲ್ಸೋ ಬೆಟರ್. ನೀವು ಆಫ್ಲೈನ್ ಮಾಡಿದ್ರೇನು ಅಂದ್ರೆ ನೀವು ಕಣ್ಣಾರಲ್ಲಿ ಹೋಗಿ ಕೋರ್ಟಿಗೆ ಹೋಗ್ಬೋದು, ಡ್ರಾಫ್ಟಿಂಗ್ ನೋಡ್ಬೋದು. ಸೊ ದ್ಯಾಟ್ ಈಸ್ ದ ಅಡ್ವಾಂಟೇಜ್ ಆಫ್ ಆಫ್ಲೈನ್ ಇಂಟರ್ನ್ಶಿಪ್. ಇವನ್ ಆನ್ಲೈನ್ ಇಟ್ ಇನ್ ಸಮ್ ಸರ್ಕಮ್ಸ್ಟೆನ್ಸಸ್ ನಿಮ್ಗೆ ಏನಾಗತ್ತೆ, ಕಾಲೇಜ್ ಇರುತ್ತೆ, ಟೈಮ್ ಇರೋದಿಲ್ಲ. ಕೆಲವೊಂದು ಸರಿ ನಿಮಗೆ ಆಫ್ಲೈನ್ ಮಾಡೋಕೆ ಎಷ್ಟು ಟೈಮ್ ಇರೋದಿಲ್ಲ, ದೆನ್ ಯು ಕ್ಯಾನ್ ಚೂಸ್ ಫಾರ್ ಆನ್ಲೈನ್. ಸೊ ಮಿನಿಮಮ್ 15 days ಅಂತೂ ಒನ್ ಸೆಮ್ಮಲ್ ಹಾಲಿಡೇಸ್ ಒಳಗೆ ನೀವು ಮಾಡಲೇಬೇಕು. that is about where you can find the opportunities for legal internships. If you have any queries, any doubts ಇದ್ರೆ please ಕೇಳಿ. ನಿಮಗೇನು ಅರ್ಥ ಆಗಿಲ್ಲ ಅಂದ್ರೆ ಕೇಳಿ. I would be happy to address that.
CV ಕರಿಕ್ಯುಲಮ್ ಇರುತ್ತೆ, CV ಇಂದಾನೇ ನಿಮಗ ಚೂಸ್ ಮಾಡೋದು. ಈಗ ಎಲ್ಲಿಯೂ ನೀವು ಇಂಟರ್ನ್ಶಿಪ್ ಮಾಡೋರು ಇದ್ರಿ ಅಂದ್ರೆ ನಿಮ್ CV ಬೇಸ್ ಮೇಲೆ ಅವ್ರು ಸೆಲೆಕ್ಟ್ ಮಾಡ್ತಾರೆ. ಈಗ CV ಅಂದ್ರೆ ಏನು? ನಾನ್ ನಿನ್ನೆ ಸ್ಟೋರಿಯಲ್ಲಿ ಕೇಳಿದ ಪ್ರಕಾರ ವೋಟಿಂಗ್ ಹೇಗಿತ್ತಂದ್ರೆ 50-50. ಸಮ್ ಅರ್ಧ ಜನಕ್ಕೆ ಗೊತ್ತಿಲ್ಲ, ಅರ್ಧ ಜನಕ್ಕೆ ಗೊತ್ತಿತ್ತು. ಅದ್ರ ಸಲುವಾಗಿ CV ಅಂದ್ರೆ ಏನು? CV ಒಳಗೆ ನಿಮ್ದು ಎಜುಕೇಶನಲ್, ನೀವು ಏನ್ ಕಲ್ತಿದ್ದೀರಾ, ಎಷ್ಟು ಸ್ಕೋರ್ ಮಾಡಿದ್ದೀರಾ ಅದನ್ನ ಹಾಕ್ತೀರಾ. ಆಮೇಲೆ ನೀವು ಯಾವ್ಯಾವ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರಿ ಅದನ್ನ ಹಾಕ್ಬೇಕು. ಯಾವ ತರ ಎಲ್ಲ ಆಡ್ ಆನ್ ಕೋರ್ಸ್ ಎಕ್ಸ್ಟ್ರಾ ಕೋರ್ಸಸ್ ಏನ್ ತಗೊಂಡಿದ್ದೀರಾ ಅದನ್ನ ನೀವು ಅಲ್ಲಿ ಹಾಕ್ಬೇಕು. ನೆಕ್ಸ್ಟ್ ಮತ್ತೆ ನಿಮ್ ಎಕ್ಸ್ಪೀರಿಯನ್ಸ್, ಇಂಟರ್ನ್ಶಿಪ್ ಎಕ್ಸ್ಪೀರಿಯನ್ಸ್ ಏನೇನಿದೆ ಅದನ್ನ ನೀವು ಅಲ್ಲಿ CV ಅಲ್ಲಿ ಹಾಕ್ಬೇಕು. ವಾಟ್ ಎಕ್ಸ್ಪೀರಿಯನ್ಸ್ ಯು ಹ್ಯಾವ್ ವಾಟ್. ದ ಇಂಪಾರ್ಟೆಂಟ್ ಥಿಂಗ್, ಆರ್ಟಿಕಲ್ಸ್. ನೀವು ಏನಾದ್ರೂ ಆರ್ಟಿಕಲ್ಸ್ ಬರಿಬೇಕು, ಲೀಗಲ್ ಬ್ಲಾಗ್ಸ್ ಆಗಲಿ, ಆರ್ಟಿಕಲ್ಸ್ ಆಗಲಿ. ಮತ್ತು ಅದು ನೀವು ಈ ಇಂಟರ್ನ್ಯಾಷನಲ್ ಜರ್ನಲ್ ಅಲ್ಲಿ ಎಲ್ಲ ಪಬ್ಲಿಷ್ ಆಗಿದ್ರೆ ದ್ಯಾಟ್ ವಿಲ್ ಆಡ್ ಮೋರ್ ವ್ಯಾಲ್ಯೂ ಟು ಯೋರ್ CV. ಇವೆಲ್ಲ ಕಂಟೆಂಟ್ಸ್ ಆಫ್ CV. ಇದು ನೀವು ಏನು ಮಾಡಲಿಲ್ಲ ಅಂದ್ರೆ ಫುಲ್ ಆಗೋದಿಲ್ಲ ಅಲ್ವಾ? ಎಸ್, ಉದಯ್ ಅವರೇ, ಲಾ ಫೀಲ್ಡ್ ಅಲ್ಲಿ ಕ್ಯಾಂಪಸ್ ಸಿಲೆಕ್ಷನ್ ಕೂಡ ಆಗತ್ತೆ. ಬಟ್ ಪ್ಲೇಸ್ಮೆಂಟ್ ಇರುತ್ತೆ, ಪ್ಲೇಸ್ಮೆಂಟ್ ಸೆಲ್ ಅಂತ ಇರುತ್ತೆ. ಅವರು ಲೈಕ್ ಲೀಗಲ್ ಫರ್ಮ್ಸ್ ಗೆ ನಿಮಗೆ ಕಳಿಸ್ತಾರೆ ಬೇಸ್ಡ್ ಆನ್ ಯೋರ್ CV. ಇವನ್ ದೇರ್ ಇಸ್ ಅ ಪ್ಲೇಸ್ಮೆಂಟ್ ಸೆಲ್ ಇರುತ್ತೆ. ಎಸ್, ಸಿಲೆಕ್ಷನ್ ಮಾಡ್ತಾರೆ. ಬಟ್ ಯುವರ್ ಕಾಲೇಜ್ ಶುಡ್ ಕಾಲ್ ಫಾರ್ ದಟ್. ಪ್ಲೇಸ್ಮೆಂಟ್ ಸೆಲ್ ನೋಡಿ ನೀವು ಕೇಳಬೇಕಾಗತ್ತೆ ನಿಮ್ಮ ಕಾಲೇಜಲ್ಲಿ ಪ್ಲೇಸ್ಮೆಂಟ್ ಸೆಲ್ ಇದ್ರೆ. ಓಕೆ, CV ಬಗ್ಗೆ ಹೇಳ್ತಾ ಇದ್ದೆ. CV ಅಲ್ಲಿ ಕಂಟೆಂಟ್ಸ್ ನಿಮ್ಮ ಎಜುಕೇಶನಲ್ ಬ್ಯಾಕ್ಗ್ರೌಂಡ್ ಅಂಡ್ ವಾಟ್ ಯಾವ ಕಾಂಪಿಟೇಷನ್ ಒಳಗೆ ನೀವು ಮಾಡಿದ್ರಿ, ಪಾರ್ಟಿಸಿಪೇಟ್ ಮಾಡಿದ್ರಿ, ವಾಟ್ ಆಲ್ ಆಡ್ ಆನ್ ಕೋರ್ಸ್, ನೀವು ಏನ್ ಕೋರ್ಸ್ ತಗೊಂಡಿದ್ದೀರಾ. ಆಮೇಲೆ ಇಂಟರ್ನ್ಶಿಪ್ ಎಕ್ಸ್ಪೀರಿಯನ್ಸಸ್ ಏನಿದೆ, ಸೋಷಿಯಲ್ ವರ್ಕ್ ಇದ್ರೆ ಸೋಷಿಯಲ್ ವರ್ಕ್ ಎಕ್ಸ್ಪೀರಿಯನ್ಸ್ ಏನಿದೆ. ಹಾಗೆ ಕೂಡ ನೀವು ಏನ್ ಆರ್ಟಿಕಲ್ ಬರ್ದಿದ್ದೀರಾ, ಅಥವಾ ಆಥರ್ ಯಾವ್ದಾದ್ರು ಒಂದು ಆರ್ಟಿಕಲ್ ಆಥರ್ ಇರಬಹುದು. ಅಂಡ್ ಲೈಕ್ ಕಾಂಪಿಟೇಷನ್ ಅಂದ್ರೆ ನೀವು ಡಿಬೇಟ್ ಕಾಂಪಿಟೇಷನ್, ಮೂಡ್ ಕೋರ್ಟ್ ಕಾಂಪಿಟೇಷನ್, and client interview, ಇವೆಲ್ಲ ಕಾಂಪಿಟೇಷನ್. ಸೊ ದಿಸ್ ಇನ್ ಲಾ ಫೀಲ್ಡ್ ವಾಟ್ ಕಾಂಪಿಟೇಷನ್ಸ್ ಐ ಆಮ್ ಅಡ್ರೆಸ್ಸಿಂಗ್ ರಿಗಾರ್ಡಿಂಗ್ ದಟ್. ಸೊ ಈಗ ನೋಡಿ, ನೀವು ಇಂಟರ್ನ್ಶಿಪ್ ಮಾಡಿಲ್ಲ ಅಂತ ತಿಳ್ಕೊಳ್ಳಿ, ಅವಾಗ ಅದೇನು ಜಾಸ್ತಿ ಹಾಕೋತ್ ಹೋಗೋದಿಲ್ಲ. ಎಷ್ಟು ನಿಮ್ CV ವ್ಯಾಲ್ಯೂ ಯಾವಾಗ ವೇಟೇಜ್ ಆ್ಯಡ್ ಆಗತ್ತೆ, ಯಾವಾಗ ನೀವು ಪಾರ್ಟಿಸಿಪೇಟ್ ಮಾಡ್ತೀರಾ ಅವಾಗ ನೀವು ಅಲ್ಲಿ ಹಾಕಬಹುದು. ಯಾವಾಗ ನೀವು ಇಂಟರ್ನ್ಶಿಪ್ ಮಾಡ್ತೀರಾ ಅದನ್ನ ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ಹಾಕ್ಬಹುದು. ಮಾಡ್ಲಿಲ್ಲ ಅಂದ್ರೆ ನೀವು ಎಲ್ಲಿಂದ ಹಾಕೋರಿದ್ರಿ ಹೇಳ್ರಿ? ಸುಮ್ನೆ ಫೇಕ್ ಹಾಕಿದ್ರೆ ಅವ್ರು ಕೇಳ್ತಾರೆ, ಅವಾಗ ನೀವು ನಿಮ್ಗೆ ಹಿಡ್ಕೋತಾರಲ್ಲ. ಸೊ ದ ಥಿಂಗ್ ಈಸ್, ನಿಮ್ CV ಸ್ಟ್ರಾಂಗ್ ಆಗ್ಬೇಕಂದ್ರೆ ಯು ಹ್ಯಾವ್ ಟು ಇನ್ವೆಸ್ಟ್ ಫಾರ್ ಯುವರ್ ನಾಲೆಜ್. ಇನ್ವೆಸ್ಟ್ ಮಾಡಬೇಕು, ನಿಮ್ ಇಂಪ್ರೂವ್ಮೆಂಟಿಗೆ ಇನ್ವೆಸ್ಟ್ ಮಾಡಬೇಕು. ಓಕೆ, ಶರತ್ ಅವ್ರೆ, ಫಸ್ಟ್ ಟೈಮ್ ಇಂಟರ್ನ್ಶಿಪ್ ವಿಚ್ ಕೋರ್ಟ್ ಅಂತ ಕೇಳ್ತಾ ಇದ್ದೀರಾ? ಫಸ್ಟ್ ಟೈಮ್ ಇಂಟರ್ನ್ಶಿಪ್ ನಿಮ್ದ ಅಥವಾ ನಾನ ಎಲ್ಲಿ ಮಾಡ್ಬೇಕು ಅಂತ ಕೇಳ್ತಾ ಇದ್ದೀರಾ, ಅಥವಾ ನಾನ್ ಎಲ್ಲಿ ಮಾಡಿದ್ದೆ ಅಂತ ಕೇಳ್ತಾ ಇದ್ದೀರಾ? ಸೊ ಐ ಹೋಪ್ ದಟ್ ನೀವು ನನ್ ಎಲ್ಲಿ ಮಾಡ್ಬೇಕು ಅಂತ ಕೇಳ್ತಾ ಇದ್ದೀರಾ ಅಂತ ಐ ಅಸ್ಯೂಮ್ ದಟ್. ಫಸ್ಟ್ ಟೈಮ್ ಇಂಟರ್ನ್ಶಿಪ್ ಅಂದ್ರೆ ಕೋರ್ಟ್ ಅಬ್ಸರ್ವೇಷನ್. ನೀವು ಫಸ್ಟ್ ಏನ್ ಮಾಡ್ರಿ, ಕಾಲೇಜ್ ಇರತ್ತೆ, ಕಾಲೇಜ್ ಮಾರ್ನಿಂಗ್ ತನಕ ಇರತ್ತೆ ಅನ್ಕೊಳ್ಳಿ. ಮಧ್ಯಾಹ್ನ ಟೈಮು, ಎಸ್ ಓಕೆ, ನೀವು ಮಾಡಕ್ಕೆ ಹೇಳ್ತೀನಿ. ಈಗ ನೋಡ್ರಿ, ಕಾಲೇಜ್ ನಿಮ್ ಮಧ್ಯಾಹ್ನ ತನಕ ಮುಗಿಬಹುದು. ಆಮೇಲೆ ಎಷ್ಟಿರತ್ತೆ, 4 o'clock ವರೆಗೂ ಕೋರ್ಟ್ ಓಪನ್ ಇರತ್ತೆ. ಹಂಗಂದಾಗ ನಿಮಗ್ ಯಾವಾಗ ಟೈಮ್ ಸಿಗತ್ತೆ ಅವಾಗ ಕೋರ್ಟ್ ಅಬ್ಸರ್ವೇಷನ್ ಮಾಡಕ್ಕೆ ಹೋಗಿ. ಏನ್ ಮಾಡ್ಬೇಡಿ, ಸುಮ್ನೆ ಒಂದ್ ಬುಕ್ ಇಟ್ಕೊಳ್ಳಿ. ಆಮೇಲೆ ಅಲ್ಲಿ ಕೋರ್ಟ್ ಅಬ್ಸರ್ವೇಷನ್ ಮಾಡಿ, ಯಾವ ತರ ಜಡ್ಜ್ ಕ್ವಶನ್ ಕೇಳ್ತಾರೆ, ಯಾವ ತರ ಪ್ರೊಸೀಡಿಂಗ್ಸ್ ಆಗತ್ತೆ, ಅಡ್ವೊಕೇಟ್ ಹೇಗೆ ಆರ್ಗ್ಯೂ ಮಾಡ್ತಾರೆ, ಕ್ರಾಸ್ ಎಕ್ಸಾಮಿನೇಷನ್, ಚೀಫ್ ಎಲ್ಲ ಹೇಗಾಗತ್ತೆ, ಎವಿಡೆನ್ಸ್ ಹೇಗೆ ಅಪ್ರಿಶಿಯೇಟ್ ಮಾಡ್ತಾರೆ, ಇದೆಲ್ಲ ಹೇಗ್ ಬರೋದು ವೆನ್ ಯು ಒಬ್ಸರ್ವ್. ನೀವು ಕೋರ್ಟಿಗೆ ಕಾಲಿಟ್ರನೆ ಗೊತ್ತಾಗೋದಲ್ಲ. ನೀವು ಕೋರ್ಟಿಗೆ ಕಾಲ್ ಇಡ್ಲಿಲ್ಲ ಅಂದ್ರೆ ಏನಿಲ್ಲ. ಈಗ ಎಷ್ಟೊಂದ್ ಜನ ಇದಾರೆ ನೋಡಿ, ಹೇಳ್ತೀನಿ, ಆ ಕೋರ್ಟಿಗೆ ಕಾಲೇ ಇಟ್ಟಿಲ್ಲ, ಕೋರ್ಟ್ ಬಗ್ಗೆ ಗೊತ್ತೂ ಇಲ್ಲ. ಮತ್ ಲಾ ಮಾಡಿ ಏನ್ ಉಪಯೋಗ ಆಯ್ತು? ಯು ಹ್ಯಾವ್ ಟು ನೋ ಬೇಸಿಕ್, ರೈಟ್? ಇವನ್ ನೀವ್ ಎಲ್ಲೇ ಹೋದ್ರು ಅಟ್ಲೀಸ್ಟ್ ಬೇರ್ ಅಷ್ಟ್ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅದ್ರ ಸಲುವಾಗಿ ಯಾವ್ದೇ ಕೋರ್ಟಿಗೆ ಹೋಗ್ರಿ, ಈಗ ನೀವು ಲೋಕಲ್ ಈ ಡಿಸ್ಟ್ರಿಕ್ಟ್ ಕೋರ್ಟಿಗೆ ಹೋಗ್ರಿ, ಸಿವಿಲ್ ಕೋರ್ಟಿಗೆ ಹೋಗ್ರಿ, ಎಲ್ಲಿ ಹೋಗ್ರಿ, ಒಂದಿನ ಒಂದ್ ಕೋರ್ಟ್ ಅಬ್ಸರ್ವೇಷನ್ ಮಾಡ್ರಿ. ಈಗ ಒಂದ್ ಕೋರ್ಟ್ ನೀವು ಫಾಲೋ ಅಪ್ ಮಾಡ್ತಾ ಇದ್ರೆ ಯಾವ ತರ ಕೇಸಸ್ ಬರುತ್ತೆ. ಫಾರ್ ಎಕ್ಸಾಂಪಲ್ JMFC ತಗೊಂಡ್ರೆ JMFC ಒಳಗೆ ಫುಲ್ ಕ್ರಿಮಿನಲ್ ಕೇಸಸ್ ಇರುತ್ತೆ. ಸೊ ಯಾವ ತರ ಪ್ರೊಸೀಡಿಂಗ್ಸ್ ಆಗುತ್ತೆ, ಚೀಫ್ ಹೇಗಾಗತ್ತೆ, ಅಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಹೇಗಿರ್ತಾರೆ, ಏನ್ ಮಾಡ್ತಾರೆ, ಅದ್ರ ನಿಮಗೊಂದು ಬೇಸಿಕ್ ಐಡಿಯಾ ಬರುತ್ತೆ.
ಅದ್ರ ಸಲುವಾಗಿ ಹೋಗಿ ಯಾವ ಕೇಸ್ ಅಬ್ಸರ್ವ್ ಮಾಡಿದ್ದೀರಾ ಜಸ್ಟ್ ನೋಟ್ ಇಟ್ ಡೌನ್. ಆ ಕೇಸ್ ನಂಬರ್ ಗೊತ್ತಿಲ್ಲ ಅಂದ್ರೆ ಅಲ್ಲಿ ಕಾಲ್ಔಟ್ಸ್ ಮಾಡ್ತಿರ್ತಾರೆ, ಅವ್ರಿಗೆ ಕೇಳಿ ಕೇಸ್ ನಂಬರ್ ಏನಂತ. ಅಂದ್ರೆ ಅಲ್ಲಿ ಹೊರಗೆ ವೈಟ್ ಡ್ರೆಸ್ ಹಾಕೊಂಡಿರ್ತಾರೆ, ಸೊ ಅವರಿಗೆ ಹೇಳ್ಬೇಕು ನೀವು ಅವು ಕೇಸ್ ನಂಬರ್ ಏನಿದ್ರೆ ಅವ್ರು ಹೇಳ್ತಾರೆ. ನೋಟ್ ಡೌನ್ ಮಾಡ್ಕೊಳ್ಳಿ. ಈ ಕೋರ್ಸ್ ಅಂತ ಆ್ಯಪ್ ಇದೆ. ಈ ಕೋರ್ಸ್ ಆ್ಯಪ್ ಅಲ್ಲಿ ನೀವು ಅದ್ ಒಂದ್ಸರಿ ಸೇವ್ ಮಾಡ್ಕೋಬೇಕು, ಯಾವ ಕೇಸ್ ನಂಬರ್ ನೋಡಿದ್ದೀರಾ ಅಂತ. ಅದ್ ಸೇವ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಏನ್ ಅಪ್ಡೇಟ್ ಆಗ್ತಾ ಇರತ್ತೆ ಯು ಕ್ಯಾನ್ ಅಪ್ಡೇಟ್ ಮಾಡ್ಕೋತಾ ಇರ್ಬೋದು, ನೀವು ಚೆಕ್ ಮಾಡ್ತಾ ಇರ್ಬೋದು. ಓ ಇವತ್ತು ಹಿಂಗಾಯ್ತು, ನಾಳೆ ಎವಿಡೆನ್ಸ್ ಆಗಿ ಇದೆ, ಈ ತರ ನಮಗೆಲ್ಲ ಅಪ್ಡೇಟ್ಸ್ ಸಿಗುತ್ತೆ ಅದ್ರಲ್ಲಿ. ಸೊ ಕೋರ್ಟ್ ಅಬ್ಸರ್ವೇಷನ್ ಇಸ್ ವೆರಿ ಇಂಪಾರ್ಟೆಂಟ್, ಯಾಕಂದ್ರೆ ಬೇಸಿಕ್ ಅಲ್ಲೇ ಗೊತ್ತಾಗೋದು ನಿಮಗೆ. ಕೋರ್ಟ್ ಅಬ್ಸರ್ವೇಷನ್ ನೀವು ಯಾವ ಟೈಮಲ್ಲೂ ಮಾಡಬಹುದು, ನಿಮ್ಗೆ ಯಾವಾಗ ಯಾವಾಗ ಟೈಮ್ ಸಿಗುತ್ತೆ ಕೋರ್ಟ್ ಅಬ್ಸರ್ವೇಷನ್ ಮಾಡಿ. ಹೌದು, ಯಾಕಂದ್ರೆ ಈಗ CPC ಸಬ್ಜೆಕ್ಟ್ ನಿಮಗೆ ಬರೋವರೆಗೂ ನಿಮಗೆ ಐಡಿಯಾ ಬರೋದಿಲ್ಲ, ಕೆಲವೊಮ್ಮೆ ಅದು ಪ್ರಾಬ್ಲಮ್ ಆಗುತ್ತೆ. ಏನ್ ನಡೀತಾ ಇದೆಯಪ್ಪ, ಏನ್ ಅರ್ಥನೇ ಆಗ್ತಾ ಇಲ್ಲ ಅಂತ ಅನ್ನಿಸ್ಬೋದು, ಬಟ್ ಸ್ಟಿಲ್ ಅಬ್ಸರ್ವ್ ಮಾಡಿ, ಏನಾದ್ರೂ ಒಂದ್ ಸ್ವಲ್ಪ ಆದ್ರೂ ಗೊತ್ತಾಗೇ ಆಗತ್ತೆ. ಸೊ ಡೋಂಟ್ ವೇಸ್ಟ್ ಟೈಮ್. ಸುಮ್ನೆ ಕಾಲೇಜ್ ಮುಗಿಸ್ಕೊಂಡು ಹೋಗಿ ಟೈಮ್ ಪಾಸ್ ಮಾಡೋದು ಇವೆಲ್ಲ ಮಾಡಬೇಡಿ. ಹೋಗಿ ಸ್ವಲ್ಪ ಹೊತ್ತು ಕೋರ್ಟ್ ಅಬ್ಸರ್ವೇಷನ್ ಮಾಡಿ, ಆಮೇಲೆ ಸ್ವಲ್ಪ ಟೈಮ್ ನಿಮ್ದು ಫ್ರೀ ಟೈಮ್ ಇಟ್ಕೊಳ್ಳಿ, ಬಟ್ ಸ್ಟಿಲ್ ಡೋಂಟ್ ವೇಸ್ಟ್ ಟೈಮ್. ಮತ್ತೆ ಏನ್ ಕ್ವಶನ್ ಇದ್ರೆ ಕೇಳಿ. ಬಟ್ ಪ್ಲೀಸ್ ಡೋಂಟ್ ಇಗ್ನೋರ್ ಆಯ್ತಾ, ನಿಮ್ಗೆ ಇಂಟರ್ನ್ಶಿಪ್ ಅಪರ್ಚುನಿಟೀಸ್ ಸಾವಿರಾರು ಸಿಗತ್ತೆ. ಮತ್ತೆ ಈಗ ಅಡ್ವೊಕೇಟ್ ಜನರಲ್ ಹತ್ರ ಇಂಟರ್ನ್ಶಿಪ್ ಅಪರ್ಚುನಿಟಿ ಇದೆ ಕರ್ನಾಟಕದ್ದು. ಐ ಹ್ಯಾವ್ ಸೆಂಟ್ ದ ಲಿಂಕ್ ಇನ್ ದ ವಾಟ್ಸ್ಆಪ್ ಕಮ್ಯುನಿಟಿ. ನಮ್ಮ ವಾಟ್ಸ್ಆಪ್ ಕಮ್ಯುನಿಟಿ ಇದೆ, ಸಕ್ಸಸ್ ಆಫ್ ಲಾ ಚಾನಲ್ದು. ಅದರಲ್ಲಿ ನಾನು ಲಿಂಕ್ ಕೂಡ ಕಳಿಸಿದ್ದೀನಿ. ಅವ್ರ ಹತ್ರ ಇಂಟರ್ನ್ಶಿಪ್ ಅಪರ್ಚುನಿಟಿ ಸಿಗತ್ತೆ, ಬಟ್ ಸ್ಟಿಲ್ ಯು ಹ್ಯಾವ್ ಟು ಅಲ್ಟಿಮೇಟ್ಲಿ ಎವ್ರಿಥಿಂಗ್ ಇಸ್ ಡಿಪೆಂಡೆಂಟ್ ಆನ್ CV. ಸೊ ಫಸ್ಟ್ ನಿಮ್ CV ಪ್ರಿಪೇರ್ ಮಾಡ್ಕೊಳ್ಳಿ. CV ಪ್ರಿಪೇರ್ ಮಾಡ್ಕೊಳ್ಳಿ, ಇವತ್ತೇ ಒಂದು CV ಪ್ರಿಪೇರ್ ಮಾಡ್ಕೊಳ್ಳಿ ನಿಮ್ದು. ಅಂಡ್ ಅದರ್ ಥಿಂಗ್ ಇಸ್ ಲಿಂಕ್ಡ್ ಇನ್ ಅಕೌಂಟ್. ದಿಸ್ ಬೋತ್ ಇಸ್ ವೆರಿ ಇಂಪಾರ್ಟೆಂಟ್. ಪ್ಲೀಸ್ ಎನಿ ಡೌಟ್ ಇದ್ರೆ ಕೇಳಿ. ಹೈಕೋರ್ಟಿಗೆ ಹೋಗಬಹುದಾ? ಎಸ್ ಶರತ್ ಅವರೇ, ನೀವು ಹೈಕೋರ್ಟಿಗೆ ಕೂಡ ಹೋಗಬಹುದು. ಬಟ್ ಫಸ್ಟ್ ನೀವು ಲೋವರ್ ಕೋರ್ಟ್ಸ್ ಇಂದ ಸ್ಟಾರ್ಟ್ ಮಾಡಿ. ಫಸ್ಟ್ ಲೋವರ್ ಕೋರ್ಟ್ಸ್ ಇಂದ ಸ್ಟಾರ್ಟ್ ಮಾಡಿದ್ರೇನೆ ನಿಮಗೆ ಬೇಸಿಕ್ ಪ್ರೊಸೀಜರ್ ಗೊತ್ತಾಗೋದು. ಯಾಕೆ ಗೊತ್ತಾ? ಹೈಕೋರ್ಟ್, ಸುಪ್ರೀಂ ಕೋರ್ಟ್. ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಲೆವೆಲ್ ಅಲ್ಲಿ ಬರೀ ಅಪೀಲ್ಸ್ ಇರುತ್ತೆ. ಆಮೇಲೆ ಕ್ರಾಸ್ ಎಕ್ಸಾಮಿನೇಷನ್, ಚೀಫ್, ಎವಿಡೆನ್ಸ್ ಇವೆಲ್ಲ ಆಗೋದೇ ಲೋವರ್ ಕೋರ್ಟ್ಸ್ ಅಲ್ಲಿ. ಬೇಸ್ ಅದೇ. ಅಲ್ಲಿಂದ ನೀವು ಒಂದ್ 2 ವರ್ಷ ಅಂದ್ರೆ ಆಫ್ಟರ್ ಕಂಪ್ಲೀಟಿಂಗ್ ಯೋರ್ ಲಾ ಡಿಗ್ರಿ ಅಟ್ಲೀಸ್ಟ್ 2 years ನೀವು ಅಲ್ಲೆಲ್ಲ ಪ್ರಾಕ್ಟೀಸ್ ಮಾಡಿದ್ರು ಕೂಡ ನಿಮಗೊಂದು ಬೇಸಿಕ್ ನಾಲೆಜ್ ಬರುತ್ತೆ. ಸೊ ಫಸ್ಟ್ ಅಂಡ್ ಏನಂದ್ರೆ ಒಂದ್ ಈಗ ಏನ್ ಮಾಡ್ಬೋದು, ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಇಂಟರ್ನ್ಶಿಪ್ ಮಾಡೋದಿದೆ, ನಂಗೆ ಇಂಟರ್ನ್ಶಿಪ್ ಮಾಡೋದಿದೆ ಆದ್ರೆ ಅಡ್ವೊಕೇಟ್ಸ್ ಯಾರ ಹತ್ರ ಹೋಗ್ಬೇಕನ್ನೋದೇ ಗೊತ್ತಾಗ್ತಾ ಇಲ್ಲ ಅಂತ ನೀವು ಅನ್ಸ್ಬೋದು. ನಿಮಗೆ ಅದಕ್ಕೊಂದು ಇನ್ನೊಂದು ಐಡಿಯಾ ಹೇಳ್ತೀನಿ. ಏನಂದ್ರೆ ಈಗ ನೀವು ಕೋರ್ಟ್ ಅಬ್ಸರ್ವೇಷನ್ ಮಾಡಿ. ಕೋರ್ಟ್ ಅಬ್ಸರ್ವೇಷನ್ ಅಲ್ಲಿ ಡೈಲಿ ಕೋರ್ಟ್ ಅಬ್ಸರ್ವೇಷನ್ ಮಾಡಿ ಅಟ್ಲೀಸ್ಟ್ ನಿಮ್ ಕಣ್ಣಿಗೆ ಒಬ್ರಾದ್ರೂ ಇವ್ರ ಹತ್ರ ನಾನು ಹೋಗ್ಬೋದಪ್ಪ, ಇವರಿಂದ ನಮ್ಗೆ ಕಲೆಕ್ಟ್ ಸಿಗತ್ತೆ ಅಂತ ಡೈಲಿ ಅಬ್ಸರ್ವ್ ಮಾಡಿ ಮಾಡಿ ನಿಮಗ್ ಯಾರು ಇಷ್ಟ ಆಗ್ತಾರೆ, ಯಾರು ಬೆಸ್ಟ್ ಅನಿಸ್ತಾರೆ ಅದು ಸಿಲೆಕ್ಟ್ ಮಾಡ್ಕೊಳ್ಳಿ. ಒಂದ್ ಸ್ವಲ್ಪ ದಿನ ಟೈಮ್ ತಗೊಳ್ಳಿ, ಡೈಲಿ ಅಬ್ಸರ್ವ್ ಮಾಡ್ರಿ, ಅವರಿಂದ ನಮ್ಗೆ ಕಲೆಕ್ಟ್ ಸಿಗ್ಬೋದೋ ಇಲ್ಲೋ, ಆಮೇಲೆ ಅಲ್ಲಿ ಹೋದ್ರೆ ನಾನು ಕಲಿಬೋದೋ ಇಲ್ಲೋ ನಿಮಗೆ ಗೊತ್ತಾಗತ್ತೆ. ಅದಾದ್ಮೇಲೆ ಯು ಕ್ಯಾನ್ ಚೂಸ್. ಆಮೇಲೆ ನೀವು ಆ ಅಡ್ವೊಕೇಟಿಗೆ ಹೋಗಿ ಅಪ್ರೋಚ್ ಮಾಡಿ, ಸರ್ ನಾನು ಇಂಟರ್ನ್ಶಿಪ್ ಮಾಡಬೇಕು, ನಂಗೆ ಅಪರ್ಚುನಿಟಿ ಕೊಡಿ ಸರ್ ಅಂತ ನೀವು ಹೋಗಿ ಅವ್ರಿಗೆ ಅಪ್ರೋಚ್ ಆಗ್ಬೋದು. ಸೊ ಬಟ್ ಬಿ ಪ್ರೊಫೆಷನಲ್. ಎಷ್ಟು ನೀವು ಪ್ರೊಫೆಷನಲ್ ಆಗಿ ಮಾತಾಡ್ತೀರಾ ಅಷ್ಟು ಒಳ್ಳೇದು. ಅಡ್ವೊಕೇಟ್ ಹತ್ರ ಹೋಗಿ ಕಲಿತ್ರು ವೆರಿ ಬೆಸ್ಟ್. ರಜೆಯಲ್ಲಿ ನೀವು ಅಡ್ವೊಕೇಟಿಗೆ ಹೋಗಿ ಅಪ್ರೋಚ್ ಮಾಡ್ಕೊಂಡು ನೀವಾಗೆ ಚೂಸ್ ಮಾಡ್ಕೊಂಡು ನೀವು ಇಂಟರ್ನ್ಶಿಪ್ ಕೂಡ ಸ್ಟಾರ್ಟ್ ಮಾಡ್ಬೋದು. ಒನ್ NGO, ಸೆಕೆಂಡ್ ಅಡ್ವೊಕೇಟ್ಸ್ ಹತ್ರ ಹೋಗಬಹುದು. ಅಂಡ್ ಫರ್ಮ್ಸ್, ಲೀಗಲ್ ಫರ್ಮ್ಸ್ ಅಲ್ಲಿ ಕೂಡ ಸಿಗತ್ತೆ. ನೀವು ಅದನ್ನ ಗೂಗಲ್ ಅಲ್ಲಿ ಚೆಕ್ ಮಾಡಿದ್ರೆ ನಿಮ್ಗೆ ಪೋಸ್ಟ್ ಕೂಡ ಈ ಇಂಟರ್ನ್ಶಿಪ್ ಅಪರ್ಚುನಿಟಿ ಎಲ್ಲೆಲ್ಲಿ ಅವೈಲೇಬಲ್ ಇದೆ ನಾನು ಸಿಗತ್ತೆ, ಅಲ್ಲಿ ಕೂಡ ನೀವು ಹಾಕಬಹುದು.
ಜಿನೇಶ್ ಜೈನ್ ಅವ್ರು ಕೇಳ್ತಾ ಇದಾರೆ CV ಕಮ್ಮಿ ಇದ್ರೆ ಹೆಂಗ್ ಮಾಡೋದ್ರಿ? ಆ ಈಗ ಹೆಂಗಾಗ್ತದ ಗೊತ್ತೇನ್ರಿ CV ನೀವೀಗ ಲೀಗಲ್ ಫರ್ಮ್ಸ್ ನಾಗೆಲ್ಲ ಮಾಡೋದಿತ್ತು, ಡೆಲ್ಲಿ ಒಳಗ್ ಮಾಡೋದಿತ್ತಂದ್ರ CV ನ ನೋಡ್ತಾರ್ರಿ ನಿಮ್ದ. ಬಟ್ ಈಗ ಲೋಕಲ್ ಲೆವೆಲ್ಸ್ ಒಳಗ್ ನೀವ್ ಮಾಡೋದಿತ್ತಂದ್ರ ನೀವೇನ್ ಮಾಡ್ರಿ, ಅಡ್ವೊಕೇಟ್ಸಿಗೆ ಹೋಗಿ ಅಪ್ರೋಚ್ ಆಗ್ರಿ. ನೀವ್ ಯಾವ ತರ ಅಪ್ರೋಚ್ ಮಾಡ್ತೀರಿ, ಆಮೇಲೆ ನಿಮ್ಗೆ ಏನ್ ತರ ಸ್ಕಿಲ್ಸ್ ಅದ ನೋಡಾದ್ರೂ ಅವ್ರು ತಗೋತಾರ ನಿಮಗೆ. ಯಾಕಂದ್ರೆ ನಾರ್ಮಲಿ ಲೋಕಲ್ ಲೆವೆಲ್ಸ್ನಾಗ CV ನೋಡಂಗಿಲ್ಲ. ಬರೀ ನೀವು ಡೆಲ್ಲಿ ಒಳಗ್ ಮಾಡೋದಿತ್ತು, ಆಮೇಲೆ ಫರ್ಮ್ಸ್ ಒಳಗ್ ಮಾಡೋದಿತ್ತು, ಸುಪ್ರೀಂ ಕೋರ್ಟ್ ಲೆವೆಲ್ ಮಾಡೋದಿತ್ತು ಅಂದ್ರೆ ನಿಮ್ CV ಚೆಕ್ ಮಾಡ್ತಾರ. ಬಟ್ ಸ್ಟಿಲ್ ದೇರ್ ಆರ್ ಪೀಪಲ್ ಹೂ CV ಕಮ್ಮಿ ಇದ್ರೂ ಚೂಸ್ ಮಾಡೋರು ಇರ್ತಾರ. ನೀವು ನಿಮ್ದು ಕಡೆ ನೀವು ಟ್ರೈ ಮಾಡ್ರಿ. ಮಾಡಿದ್ರು ಇಟ್ಸ್ ಗುಡ್ ಫಾರ್ ಯು. ಇಲ್ಲಾಂದ್ರೆ ಯು ಸ್ಟಿಲ್ ಟ್ರೈ ಟು ನಿಮ್ CV ಸ್ಟ್ರಾಂಗ್ ಮಾಡ್ಕೊಳಕ್ ಟ್ರೈ ಮಾಡ್ರಿ. ಈಗ ಅಲ್ಲಿ ಸಿಗ್ಲಿಲ್ಲ ಲೋಕಲ್ ಲೆವೆಲ್ಸ್ನಾಗ ಇಂಟರ್ನ್ಶಿಪ್ ಮಾಡ್ರಿ, ಕಾಂಪಿಟೇಷನ್ಸ್ನಾಗ ಮಾಡ್ರಿ ಪಾರ್ಟಿಸಿಪೇಟ್, ಆರ್ಟಿಕಲ್ಸ್ ಬರೀರಿ. ಸೊ ಇದರಿಂದ ಏನಾಗ್ತದೆ, ನಿಮ್ CV ಬಿಲ್ಡ್ ಮಾಡ್ಕೊತ ಹೋಗ್ರಿ. ಸಿಗ್ಲಿಲ್ಲ ಮತ್ ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ರಿ. ಅಲ್ಲಿ ತನಕ ಲೋಕಲ್ ಲೆವೆಲ್ಸ್ನಾಗ ಟ್ರೈ ಮಾಡ್ರಿ. ಐ ವುಡ್ ಸಜೆಸ್ಟ್ ದಟ್. ಜುಡಿಷಿಯರಿ ಎಕ್ಸಾಮ್ಸ್ಗೆ ಹೇಗೆ ಓದ್ಬೇಕು? ಉದಯ್ ಅವ್ರೆ, ಜುಡಿಷಿಯರಿ ಎಕ್ಸಾಮ್ಸಿಗೆ ನೀವು ಈಗಿಂದಾನೇ ಓದಕ್ ಸ್ಟಾರ್ಟ್ ಮಾಡ್ಬೇಕು. ನೀವು ಈಗ ನೀವು ಲಘು ಬರೆಯೋರಿದ್ರೆ ಈಗಿಂದ ಓದಕ್ ಸ್ಟಾರ್ಟ್ ಮಾಡ್ರಿ. ಅಂಡ್ ದ ಮೇನ್ ಥಿಂಗ್ ಇಸ್ ಕನ್ನಡ ಬರ್ಬೇಕು. ಯಾಕಂದ್ರೆ ಮೇನ್ ಟ್ರಾನ್ಸ್ಲೇಷನ್ ಅಲ್ಲಿ ಎಷ್ಟೊಂದ್ ಜನ ಅಂತ ಹೋಗುತ್ತೆ. ಯಾವಾಗ ಕನ್ನಡ ಪರ್ಫೆಕ್ಟ್ ಇದ್ರೇನೆ ನೀವು ಜುಡಿಷಿಯರಿ ಕ್ಲಿಯರ್ ಮಾಡ್ಕೋಬಹುದು. ನೀವು ಈಗಿಂದ ಮಾಡಿದ್ರೆ ಒಳ್ಳೇದು ಜುಡಿಷಿಯರಿಗೆ. ಕಾಲೇಜ್ ವೆಲ್ಕಮ್ ಫೀಸ್ ಎಷ್ಟು ಇದೆ ಮೇಡಮ್ ಪ್ಲೀಸ್ ಹೇಳಿ. ಸೊ ಸರ್ ಅದು ಪಾಂಡು ಅವರೇ, ಅದು ಚೇಂಜ್ ಆಗ್ತಾ ಇರತ್ತೆ. ನಮ್ಮ ಟೈಮಲ್ಲಿ ಎಷ್ಟು ಒಂದು 40 ವರೆಗೂ ಇತ್ತು. ಬಟ್ ಐ ಡೋಂಟ್ ನೋ, ಸ್ಟಿಲ್ ಯು ಕ್ಯಾನ್ ಎನ್ಕ್ವೈರ್ ಬಿಕಾಸ್ ಸೆಮ್ ವೈಸ್ ಆಗಲಿ ಇಯರ್ಲಿ ಚೇಂಜ್ ಆಗುತ್ತೆ. ಯು ಹ್ಯಾವ್ ಟು ಎನ್ಕ್ವೈರ್ ಇಟ್. ಮತ್ತೆ ಈಗ ನೀವು CV ಪ್ರಿಪೇರ್ ಮಾಡಿದ್ರಿ, ಬಟ್ ಎಲ್ಲಿ ಕಳಿಸ್ಬೇಕು, ಹೇಗೆ ಅಪ್ಲೈ ಮಾಡಬೇಕು, ಅದು ಮ್ಯಾಟರ್ ಆಗತ್ತೆ. ನಾವು ನೆಕ್ಸ್ಟ್ ಅಜೆಂಡಾ ಪಾಯಿಂಟಿಗೆ ಬರೋಣ. ಹೇಗೆ ಅಪ್ಲೈ ಮಾಡಬಹುದು ಏನಂದ್ರೆ, ಈಗ ನೋಡ್ರಿ, ಒಂದು ಇಂಟರ್ನ್ಶಿಪ್ ಅಪರ್ಚುನಿಟಿ ಇಲ್ಲಿ ಅವೈಲೇಬಲ್ ಇದೆ ಅಂತ ಹೇಳ್ತಾರೆ. ಅವರು ಒಂದು ಇಮೇಲ್ ID ಕೊಡ್ತಾರೆ. ಇಮೇಲ್ ID ಏನ್ ಮಾಡ್ಬೇಕು, ಇಮೇಲ್ IDಗೆ ನೀವು ಫಸ್ಟ್ ಕವರ್ ಲೆಟರ್ ಹಾಕ್ಬೇಕು. ಈ ಇಂಟರ್ನ್ಶಿಪ್ ನೀವು ಯಾಕೆ ಮಾಡ್ಬೇಕು, ಒಂದು ಸ್ಟ್ರಾಂಗ್ ರೀಸನ್ ಕೊಡ್ಬೇಕು. ಆ ತರ ನೀವು ಡ್ರಾಫ್ಟ್ ಮಾಡ್ಬೇಕು ನಿಮ್ ಮೇಲ್. ಅದಾದ್ಮೇಲೆ ಅದಕ್ಕೆ ಏನ್ ಅಟ್ಯಾಚ್ ಮಾಡ್ತೀರಾ, ನಿಮ್ CV ಅಟ್ಯಾಚ್ ಮಾಡ್ತೀರಾ. ಮೇಲ್ ಥ್ರೂನೇ ಎಲ್ಲ ಕಮ್ಯುನಿಕೇಟ್ ಆಗೋದು. ಅದಕ್ಕೆ ಬೇಸಿಕ್ ಕಲ್ಕೊರಿ. ಯಾರಿಗೆ ಇನ್ನೂ ಬರೋದಿಲ್ಲ, ಸ್ಟಿಲ್ ಯು ಹ್ಯಾವ್ ಟೈಮ್. ಬೇಸಿಕ್ ಮೇಲ್ ಹೆಂಗ್ ಕಳಿಸ್ಬೇಕು, ಟೈಪ್ ಹೆಂಗ್ ಮಾಡ್ಬೇಕು, MS ವರ್ಡ್ ಒಳಗೆ ಟೈಪಿಂಗ್ ಹೆಂಗ್ ಮಾಡ್ಬೇಕು. ಯಾಕಂದ್ರೆ ಅಟ್ಲೀಸ್ಟ್ ಇಂಟರ್ನ್ಶಿಪ್ ಟೈಮ್ ಅಲ್ಲಿ ಅವರು ಡ್ರಾಫ್ಟಿಂಗ್ ಹೇಳ್ತಾರೆ, ಟೈಪ್ ಮಾಡಕ್ ಹೇಳಿರ್ತಾರೆ. ಸೊ ಡ್ರಾಫ್ಟಿಂಗ್ ವರ್ಕ್ ಅವ್ರು ನಿಮ್ಗೆ ಹೇಳ್ತಾರೆ. ಟೈಪ್ ಮಾಡಕ್ ಗೊತ್ತಿರ್ಬೇಕು, MS ವರ್ಡ್ ಹೆಂಗ್ ಆಪರೇಟ್ ಆಗೋದನ್ನ ಗೊತ್ತಿರ್ಬೇಕು, ಇಮೇಲ್ ಹೇಗೆ ಕಳಿಸ್ಬೇಕು. ಅದನ್ನ ಇಷ್ಟು ಬೇಸಿಕ್ ಅಂತೂ ನೀವು ಬರ್ಬೇಕು. ಅದನ್ನ ಬರ್ಲಿಲ್ಲ ಅಂದ್ರೂ ಕಂಪ್ಯೂಟರ್ ಕ್ಲಾಸಿಗೆ ಹೋಗಿ ಕಲ್ಕೋರಿ. ಯಾಕಂದ್ರೆ ಇವೆಲ್ಲ ಬೇಸಿಕ್ ಲೆವೆಲ್. ಯಾಕಂದ್ರೆ ಈಗ ಟೆಕ್ನಾಲಜಿನೂ ಚೇಂಜ್ ಆಗ್ತಾ ಇದೆ. ಅಂಡ್ ಈಗ ನೀವು ಸುಪ್ರೀಂ ಕೋರ್ಟ್ ಲೆವೆಲ್ ಹೋದ್ರೆ ಅಂದ್ರೆ ಎಲ್ಲ ಡಿಜಿಟಲ್ ಇದೆ. ನೀವು ಪೇಪರ್ ಯೂಸ್ ಮಾಡೋದು. ಸೊ ಆದಷ್ಟು ಡಿಜಿಟಲ್ ಒಳಗೆ ಟೆಕ್ನಾಲಜಿಯಲ್ಲಿ ಸ್ವಲ್ಪ ಇಂಪ್ರೂವ್ ಮಾಡ್ಕೊಂಡು ಹೋಗಿ. ಯಾಕಂದ್ರೆ ಯು ಹ್ಯಾವ್ ಟು ಟೆಕ್ನಾಲಜಿ ಒಳಗೆ ನೀವು ಚಲೋ ಇರಕ್ ಬೇಕು. ಯಾಕಂದ್ರೆ ಮಿನಿಮಮ್ ನೀವು ಟೈಪಿಂಗ್ ಮಾಡೋದಂತೂ ಕಲೀಲಿಕ್ಕೆ ಬೇಕು MS ವರ್ಡ್ ಒಳಗೆ. ಜಯ ಅವರೇ, LLB, ಎಸ್, ಇಟ್ ಡಿಪೆಂಡ್ಸ್ ಆನ್ ಯು. ನೀವು ಎಷ್ಟು ಇಂಟ್ರೆಸ್ಟ್ ಕೊಟ್ಟು ಓದ್ತೀರಾ, ಮತ್ತೆ ನಿಮಗೆ ಎಷ್ಟು ಇಷ್ಟಪಟ್ಟು ಸ್ಟಡಿ ಮಾಡ್ತೀರಾ, ಅದ್ರ ಮೇಲೆ ನಿಮಗೆ ಈಸಿ ಆಫ್ಕೋರ್ಸ್ ಆಗುತ್ತೆ. ದರ್ ಇಸ್ ನಥಿಂಗ್ ಟಫ್ ಇನ್ ದಿಸ್ ವರ್ಲ್ಡ್. ಎಲ್ಲ ನಿಮ್ಮ ಮೇಲೆ ಡಿಪೆಂಡ್ ಇರುತ್ತೆ. ನೀವು ಎಷ್ಟು ಹಾರ್ಡ್ ವರ್ಕ್, ಸ್ಮಾರ್ಟ್ ವರ್ಕ್, ಎಷ್ಟು ಚೆನ್ನಾಗಿ ಓದ್ತೀರಾ, ಎಲ್ಲ ಡಿಪೆಂಡ್ಸ್ ಆನ್ ದ್ಯಾಟ್. ಬಿಕಾಸ್ ದೇರ್ ಇಸ್ ಅ ರಾಂಗ್ ನೋಷನ್. ಏನ್ ಗೊತ್ತಾ, LLB ಟಫ್ ಅದ, ಪಾಸ್ ಆಗಂಗಿಲ್ಲ, ಹಂಗ ಹಿಂಗ ಅಂತೆಲ್ಲ ಹೆದರ್ಸಿ ಬಿಡ್ತಾರ್ರಿ. ಖರೆ ನೀವು ಅಲ್ಲಿ ಅದ್ರೊಳಗೆ ಕಾಲ್ ಇಟ್ಟಾಗ ನಿಮ್ಗೆ ಗೊತ್ತಾಗೋದಲ್ರಿ ಆಕ್ಚುಲ್ ರಿಯಾಲಿಟಿ LLB ಏನದ ಅಂತ. ಯಾರ್ದೋ ಮಾತು ಕೇಳಿ ನೀವು LLB ಮಾಡೋದ್ ಬಿಡೋದು ಇಂಥವೆಲ್ಲ ಮಾಡ್ಬೇಡ್ರಿ. ನೀವ್ ಯಾವಾಗ ಅಲ್ಲಿ ಕಾಲ್ ಇಡ್ತೀರಿ, ಅದ್ರೊಳಗ ಆ ಫೀಲ್ಡ್ ನ ಕಾಲ್ ಇಡ್ತೀರಿ, ಅವಾಗೆ
ನಿಮಗೆ ಗೊತ್ತಾಗೋದು ರಿಯಾಲಿಟಿ ಆಫ್ ದ LLB. ಸೊ ಡೋಂಟ್ ಯಾರೋ ಒಬ್ರು ಸಜೆಷನ್ ಕೊಟ್ರು LLB ಏನು ಈಸಿ ಇರಂಗಿಲ್ಲ ಹಂಗಿರಂಗಿಲ್ಲ ಅಂದ್ರೆ ಡೋಂಟ್ ಡೂ ದಟ್. ಕಲ್ತಿದ್ದೆ ಹೆಂಗಿರತ್ತೆ. ಮತ್ತೆ ಅದ್ರಿಂದ ಕೇಸ್ ಕಮೆಂಟ್ ಮಾಡ್ಬೇಕಂತ ಕಲಿತೆ. ಇದರಿಂದ ಕಲಿಯಕ್ ಬಹಳ ಅಪರ್ಚುನಿಟೀಸ್ ಇರತ್ತೆ. ಅದ್ರ ಸಲುವಾಗಿ ಏನ್ ಮಾಡ್ರಿ, ಅಕಸ್ಮಾತ್ ಇಂಟರ್ನ್ಶಿಪ್ ಈ ಸೈಡ್ ಈಗ ಸರ್ಟಿಫಿಕೇಟ್ ಕೋರ್ಸ್ ಕೂಡ ತಗೊಳ್ರಿ. ಅಂದ್ರೆ ಆನ್ಲೈನ್ ಇರತ್ತ, ನೀವು ಆನ್ಲೈನ್ ಸರ್ಟಿಫಿಕೇಟ್ ಅದೇನ ಸಂಜೆ ಟೈಮ್ನಾಗ ಇರತ್ತ. ಸೊ 1 ತಾಸು ಅವ್ರ ಗೂಗಲ್ ಮೀಟ್ ನಿಮ್ಗೆ ಹೇಳ್ಕೊಡ್ತಾರ, ಆಮೇಲೆ ನಿಮಗೆ ಟಾಸ್ಕ್ ಕೊಡ್ತಾರ. ಹಾಗಾಗಿ ನಿಮ್ಗೆ ಏನಾಗ್ತದ ಪ್ಲಸ್ ನಿಮಗೆ ಸರ್ಟಿಫಿಕೇಟ್ ಕೋರ್ಸ್, ಆ ಸರ್ಟಿಫಿಕೇಟ್ ನೀವು ಕೋರ್ಸ್ ಮಾಡಿದ್ದು ಏನಾಗ್ತದ CV ಒಳಗ ಸರ್ಟಿಫಿಕೇಟ್ ಕೋರ್ಸ್ ಒಳಗು ಅದೊಂದು ಆಡ್ ಆಗ್ತದ. ಇಂಟರ್ನ್ಶಿಪ್ ಎಕ್ಸ್ಪೀರಿಯನ್ಸ್ ಒಳಗು ಇದು ಇನ್ನೊಂದು ಇಂಟರ್ನ್ಶಿಪ್ ಮಾಡಿದ್ದು ಆಡ್ ಆಗ್ತದೆ. ಅದ್ರ ಸಲುವಾಗಿ ಸರ್ಟಿಫಿಕೇಟ್ ಕೋರ್ಸ್ ಎಲ್ಲಿ ಅವೈಲೇಬಲ್ ಇತ್ತಂದ್ರೆ ಬಿಡ್ಬೇಡ್ರಿ. ಆಮೇಲೆ ಗೌರ್ಮೆಂಟ್ ಕಡೆಯಿಂದ ಎಲ್ಲ ಇರ್ತಾವ ಅಂದ್ರೆ ಸರ್ಟಿಫಿಕೇಟ್ ಕೋರ್ಸ್. ಸೊ ಅಥೆಂಟಿಕೇಟೆಡ್ ಫುಲ್ ಅದ್ ನೀವು ಮಾಡಿದ್ರಿ ಅಂದ್ರ ನಿಮ್ CV ಇನ್ನೂ ಸ್ಟ್ರಾಂಗ್ ಆಗ್ತದ. ಅಂತಾವೆಲ್ಲ ಇದ್ರೂ ಮಾಡ್ರಿ. ವಿಜಯ್ ಅವರೇ, ಐ ವಾಂಟ್ ಟು ಲರ್ನ್ ಡ್ರಾಫ್ಟಿಂಗ್ ಅಂತ ಹೇಳ್ತಾ ಇದ್ದೀರಾ. ನೀವ್ ಏನ್ ಮಾಡ್ರಿ, ಡ್ರಾಫ್ಟಿಂಗ್ ನಾವು ಪೂರ್ತಿ ಕಲಿಬೇಕಂದ್ರೆ ಇಂಟರ್ನ್ಶಿಪ್ ಹೋಗಕ್ ಸ್ಟಾರ್ಟ್ ಮಾಡಿ. ಅಡ್ವೊಕೇಟ್ಸ್ ಹತ್ರ ಹೋಗಿ ಅಲ್ಲಿ ನೀವು ಡ್ರಾಫ್ಟಿಂಗ್ ಆರಾಮ್ಸೆ ಕಲಿಬಹುದು. ಅವರೆಲ್ಲ ಡಿಸ್ಕಷನ್ ಮಾಡ್ತಾ ಇರ್ತಾರೆ, ಡ್ರಾಫ್ಟಿಂಗ್ ಮಾಡ್ತಾ ಇರ್ತಾರೆ. ಪ್ಲೇನ್ ಡ್ರಾಫ್ಟಿಂಗ್, ರಿಟರ್ನ್ ಸ್ಟೇಟ್ಮೆಂಟ್ ಡ್ರಾಫ್ಟಿಂಗ್, ಅಬ್ಜೆಕ್ಷನ್ ಡ್ರಾಫ್ಟಿಂಗ್ ಇವೆಲ್ಲ ಮಾಡ್ತಾ ಇರ್ತಾರೆ. ಕೇಳಿ ಕೇಳಿ ಅಬ್ಸರ್ವ್ ಮಾಡಿ ಮಾಡಿ ನೀವು ಕಲಿಬಹುದು. ಅಂಡ್ ಡ್ರಾಫ್ಟಿಂಗ್ ಕೋರ್ಸಸ್ ಕೂಡ ಇರತ್ತೆ. ಬಟ್ ಸ್ಟಿಲ್ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾ ಕೋರ್ಸಸ್ ತಗೊಂಡಿದ್ದು ನಾನು ಎಲ್ಲಿ ಹೋಗಿ ಪ್ರಾಕ್ಟಿಕಲ್ ಆಗಿ ನಾನು ಅಲ್ಲಿ ಹೋಗಿ ಡ್ರಾಫ್ಟಿಂಗ್ ಏನ್ ನೋಡಿದ್ದೆ ಅಲ್ಲ ಅದನ್ನ ನನಗೆ ಅದರಿಂದ ನಾನು ತುಂಬಾ ಕಲಿತೆ. ಮೋರ್ ದೆನ್ ದಿಸ್ ಈಗ ಕೋರ್ಸ್ ಎಫೆಕ್ಟಿವ್ ಆಗತ್ತೆ. ಬಟ್ ಎಲ್ಲರದ್ದು ಒಂದೊಂದು ಸ್ಟೈಲ್ ಇರುತ್ತೆ ಅಡ್ವೊಕೇಟ್ಸ್. ಸೊ ಒಬ್ರದ್ದು ಇನ್ನೊಬ್ರು ಕಂಪೇರ್ ಮಾಡಕ್ ಆಗೋದಿಲ್ಲ. ಸೊ ಇಟ್ಸ್ ಟೋಟಲಿ ಡಿಫ್ರೆಂಟ್ ಆಗತ್ತೆ. ಬಟ್ ಬೇಸಿಕ್ ಕಲಿಬೇಕಂದ್ರೆ ಕೋರ್ಸ್ ತಗೋದು, ಡ್ರಾಫ್ಟಿಂಗ್ ಕೋರ್ಸ್ ನಿಮಗೆ ಸಿಗತ್ತೆ. ಯು ಕ್ಯಾನ್ ಗೂಗಲ್ ಇಟ್ ಡ್ರಾಫ್ಟಿಂಗ್ ಕೋರ್ಸಸ್ ಫಾರ್ ಲೀಗಲ್ ಸ್ಟೂಡೆಂಟ್ಸ್ ಅಂತ ಹಾಕಿದ್ರೆ ನಿಮಗೆ ಸಿಗ್ಬೋದು. ಯೂಸ್ ಆಗುತ್ತೆ. ಜಯ ಅವರೇ, ಈಗ ನೀವು ಯಾವ ಊರಲ್ಲಿ ಇದ್ದೀರಾ ಅದು ಡಿಪೆಂಡ್ ಆಗತ್ತೆ. ಕಾಲೇಜ್ ಲೆವೆಲ್ ಇಂಗ್ಲಿಷ್ ಅಂತೂ ಈಗ ಏನ್ ಡಿಗ್ರಿ ಕಲಿತೀವಿ ಅಂಡ್ ಆನ್ಸರ್ ಬರೆಯೋದು ನಿಮಗೆ ಆಪ್ಷನ್ ಇರುತ್ತೆ, ಕನ್ನಡ ಆರ್ ಇಂಗ್ಲಿಷ್ ಇರುತ್ತೆ. ಅದು ನಿಮ್ಮ ಮೇಲೆ ಬಿಟ್ಟಿದ್ದು. ನಿಮ್ ಕನ್ನಡ ಒಳಗೆ ಬರೆಯೋದ್ರೆ ಕನ್ನಡ, ಇಂಗ್ಲಿಷ್ ಅಥವಾ ಇಂಗ್ಲಿಷ್ ಇದ್ರೆ ಇಂಗ್ಲಿಷ್ ಬರಿಬೋದು. ಬಟ್ ಈಗ ಲೋಕಲ್ ಲೆವೆಲ್ಸಿಗೆ ಹೋದ್ರೆ ಈಗ ನಿಮ್ಮ ಕ್ಲೈಂಟ್ಸ್ ಎಲ್ಲ ಇರೋದು ಕನ್ನಡನವ್ರೆ, ಕನ್ನಡ ಮರಾಠಿ ಅಂದ್ರೆ ಲೋಕಲ್ ಲೆವೆಲ್ಸ್ನವ್ರೆ ಇರ್ತಾರೆ. ಸೊ ನೀವು ಕನ್ನಡ ಇದ್ರಂತೂ ಇನ್ನೂ ಯೂಸ್ ಆಗತ್ತೆ. ಇಲ್ಲಿ ಕನ್ನಡ ಅಂತೂ ಗೊತ್ತಿರಲೇಬೇಕು. ಮುಂದೆ ಫ್ಯೂಚರ್ ಅಲ್ಲಿ ಯೂಸ್ ಆಗೋದು ಈ ಲೋಕಲ್ ಲೆವೆಲ್ಸ್ ಅಲ್ಲಿ. ನೀವು ಎಲ್ಲಿ ಕರ್ನಾಟಕ ಒಳಗೆ ಮಾಡ್ತಾ ಇದ್ರೆ ಕನ್ನಡ ಅಂತೂ ಬರಲೇಬೇಕು. ಅದೇ ನೀವು ಸುಪ್ರೀಂ ಕೋರ್ಟ್ ಡೆಲ್ಲಿ ಅಲ್ಲೆಲ್ಲ ಮಾಡ್ತಾ ಇದ್ರೆ ಇಂಗ್ಲಿಷ್ ಹಿಂದಿ ಬರಬೇಕು. ವಿಜಯ್ ಅವರೇ, ವಾಟ್ ಆರ್ ದ ಬೇಸಿಕ್ ಥಿಂಗ್ಸ್ ದ್ಯಾಟ್ ಎವ್ರಿ ಲಾ ಸ್ಟೂಡೆಂಟ್ ಶುಡ್ ನೋ ಆಸ್ ಅ ಲಾಯರ್? ಓಕೆ, ಬೇಸಿಕ್ ಥಿಂಗ್ಸ್ ಅಂದ್ರೆ ಯು ಹ್ಯಾವ್ ಟು ನೋ ಪ್ರೊಫೆಷನಲ್ ಎಥಿಕ್. ಈಗ ಆಸ್ ಅ ಲಾಯರ್ ನಾವು ಹೇಗೆ ಇರಬೇಕು ಅಂತ ಗೊತ್ತಿರಬೇಕು. ಆಮೇಲೆ ಬೇಸಿಕ್ ಅಂದ್ರೆ ಬೇಸಿಕ್ ಸಬ್ಜೆಕ್ಟ್, ಲಾ ಸಬ್ಜೆಕ್ಟ್ ಯಾವ್ದು ಮೇನ್ ಇಂಪಾರ್ಟೆಂಟ್, ಕಾಂಟ್ರಾಕ್ಟ್, ಆಮೇಲೆ ಈ CPC, ಇವು ಬೇಸಿಕ್ ಸಬ್ಜೆಕ್ಟ್. ನಿಮ್ಮಲ್ಲಿ ಏನಂದ್ರೆ ಪರ್ಫೆಕ್ಟ್ ಅನ್ನೋಕಿನಾನು ಅಟ್ಲೀಸ್ಟ್ ಬೇಸಿಕ್ ಗೊತ್ತಿರಬೇಕು ಆ ಸಬ್ಜೆಕ್ಟ್ಸ್ದು. ಅಂಡ್ ಯು ಹ್ಯಾವ್ ಟು ನೋ ಹೌ ಟು ಕಮ್ಯುನಿಕೇಟ್ ವಿತ್ ಕ್ಲೈಂಟ್. ಆಮೇಲೆ ಹೇಗೆ ಕಮ್ಯುನಿಕೇಟ್ ಮಾಡಬೇಕು. ಮತ್ತೆ ಡ್ರಾಫ್ಟಿಂಗ್ ಅಂತೂ ಬಂದ್ರೆ ನಿಮಗೆ ವೆಲ್ ಅಂಡ್ ಗುಡ್. ಬೇಸಿಕ್ ಡ್ರಾಫ್ಟಿಂಗ್ ಸ್ಕಿಲ್ಸ್ ಗೊತ್ತಿರಬೇಕು. ಪಾರ್ಟೀಸ್ ಯಾರು, ಈ ನಂಬರಿಂಗ್ ಹೇಗಾಗತ್ತೆ, ಬೇಸಿಕ್ ಪ್ರೊಸೀಜರ್ ಗೊತ್ತಿರಬೇಕು. ಅಂಡ್ ದೀಸ್ ಆರ್ ದ ಮೇನ್ ಥಿಂಗ್ಸ್ ನಿಮಗೆ ಗೊತ್ತಿರಬೇಕು ಆಸ್ ಬೇಸಿಕ್ ಆಸ್ ಎ ಲಾಯರ್.
ಮತ್ತೆ ಹೇಗಿರತ್ತೆ, ನೀವು ಯಾವಾಗ ಪ್ರಾಕ್ಟಿಕಲ್ ಅಲ್ಲಿ ಹೋಗ್ತಿರಲ್ಲ, ಆಕ್ಚುಲ್ ಪ್ರಾಕ್ಟಿಕಲ್ ವರ್ಲ್ಡ್ ನೀವು ನೋಡ್ತೀರಾ ಲೀಗಲ್ದು, ಅವಾಗ ನಿಮಗೆ ಗೊತ್ತಾಗತ್ತೆ ನಾನು ಹೇಗಿರ್ಬೇಕು ಏನನ್ನೋದ ನಿಮಗೆ ಒಂದು ಐಡಿಯಾ ಬರುತ್ತೆ. ಕಮ್ಯುನಿಕೇಶನ್ ಸ್ಕಿಲ್ಸ್ ಆಗಲಿ, ಆಮೇಲೆ ಲಾ, ಅಟ್ಲೀಸ್ಟ್ ಕೋರ್ಟ್ ಪ್ರೊಸೀಡಿಂಗ್ಸ್, ಬೇಸಿಕ್ ಕೋರ್ಟ್ ಬಗ್ಗೆ ಗೊತ್ತಿರಬೇಕು. ಯಾವ ಕೋರ್ಟಲ್ಲಿ ಯಾವ ಕೇಸ್ ನಡೆಯುತ್ತೆ, ಯಾವ ಕೋರ್ಟಲ್ಲಿ ಯಾವ ಥರ ಟೈಪ್ ಕೇಸ್ ಇರುತ್ತೆ, ಇವೆಲ್ಲ ಬೇಸಿಕ್ ಗೊತ್ತಿರಬೇಕು. ಆಮೇಲೆ ಕೆಲವೊಂದು ಬೇಸಿಕ್ ಸಬ್ಜೆಕ್ಟ್ ಇರುತ್ತೆ, ಕಾನ್ಸ್ಟಿಟ್ಯೂಷನ್, CPC. ಈಗ ನೀವು ಸಿವಿಲ್ ಕೋರ್ಟ್ ತಗೊಂಡ್ರೆ CPC ಇಸ್ ಇಂಪಾರ್ಟೆಂಟ್. CPC ನೀವು ಸ್ಟ್ರಾಂಗ್ ಇರಲೇಬೇಕು, ಯಾಕಂದ್ರೆ ಪ್ಲೇಂಟ್ ಆಗಲಿ ರಿಟರ್ನ್ ಸ್ಟೇಟ್ಮೆಂಟ್ ಆಗಲಿ ಇದೆಲ್ಲ CPC ಬೇಸ್ ಮೇಲೆ ನಡೆಯೋದು. ನೆಕ್ಸ್ಟ್ ಕ್ರಿಮಿನಲ್ ಕೋರ್ಟ್ಸ್ ಅಲ್ಲಿ CRPC, ದಟ್ ಈಸ್ ಈಗ ಚೇಂಜ್ ಆಗಿದೆ. CRPC, IPC ಎವಿಡೆನ್ಸ್, ಇದ್ರ ಬಗ್ಗೆ ನಿಮಗೆ ಸ್ಟ್ರಾಂಗ್ ಹೋಲ್ಡ್ ಇರಬೇಕು. ಇದ್ರ ಬಗ್ಗೆ ಹಂಗಂದಾಗ ನಿಮ್ಗೆ ಗೊತ್ತಾಗತ್ತೆ. Still I'm not working. I'm in my final year, so in 1 month I'm going to complete. Still I'm not working. Tanush avre, hi madam, I'm now joining for LLB basic thing. Yeah, BA LLB ನೀವು ಜಾಯಿನ್ ಆಗ್ತಾ ಇದ್ದೀರಾ, ಗುಡ್. ಬೇಸಿಕ್ ಥಿಂಗ್ಸ್ ವಾಟ್ ಐ ವುಡ್ ಲೈಕ್ ಟು ಟೆಲ್ ಈಸ್, ನನಗೆ ಆಫ್ಟರ್ವರ್ಡ್ಸ್ ನಂಗೆ ಏನು ಅನಿಸಿದ್ದು ಅಂದರೆ, ನಾನು ಸ್ಟಾರ್ಟಿಂಗ್ ಹೀಗೆ ಮಾಡ್ಬೇಕಂತ ಏನಂದರೆ, ಸ್ಟಾರ್ಟ್ ಸ್ಟಡಿಂಗ್ ಫ್ರಮ್ ದ ಬಿಗ್ನಿಂಗ್. ಅವ್ರು ಯಾವಾಗ ಹೇಳ್ತಾರೆ ಅವಾಗಿಂದ ಅವಾಗ ಸ್ಟಡಿ ಮಾಡ್ಕೊಂಡು ಹೋಗಿ, ಆ್ಯಂಡ್ ಇಂಟರ್ನ್ಶಿಪ್ ಮಾಡಿ. ನೀವು ಸ್ಟಾರ್ಟಿಂಗಿಂದಾನೇ ಇಂಟರ್ನ್ಶಿಪ್ ಮಾಡಿ, ಯಾಕಂದ್ರೆ ಗೊತ್ತಿಲ್ಲ ಅಂದ್ರೂ ಎಷ್ಟು ಆಗತ್ತೆ. ಬಟ್ ಇಂಟರ್ನ್ಶಿಪ್ ಯು ಸ್ಟಾರ್ಟ್ ಫ್ರಮ್ ದ ಬಿಗಿನಿಂಗ್ ಇಟ್ ಸೆಲ್ಫ್. ಆ್ಯಂಡ್ ಎಸ್, ಪಾರ್ಟಿಸಿಪೇಟ್ ಇನ್ ದ, ಈಗ ಯಾವುದೇ ಕಾಂಪಿಟೇಷನ್ಸ್ ಇತ್ತಂದ್ರೂ ಪಾರ್ಟಿಸಿಪೇಟ್ ಮಾಡಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅಂದರೆ ಇದರಿಂದ ನಮಗೆ ತುಂಬ ನಾಲೆಜ್ ಬರುತ್ತೆ, ಪಾರ್ಟಿಸಿಪೇಟ್ ಮಾಡಬೇಕು. ಆಮೇಲೆ ಡಿಬೇಟ್ ಆಗಲಿ, ಮೂಡ್ ಕೋರ್ಟ್ ಆಗಲಿ, ಕ್ಲೈಂಟ್ ಕೌನ್ಸಿಲಿಂಗ್, ವೇರಿಯಸ್ ಕಾಂಪಿಟೇಷನ್ಸ್ ಇರುತ್ತೆ. ಬಿ ಆಕ್ಟಿವ್ ಇನ್ ದ ಕಾಲೇಜ್. ಅಕಾಡೆಮಿಕ್ಸ್ ಅಲ್ಲೂ ಟ್ರೈ ಟು ಸ್ಕೋರ್ ವೆಲ್. ಆ್ಯಂಡ್ ಬೇಸಿಕ್ ಥಿಂಗ್ಸ್ ಮತ್ತು ಇನ್ನೊಂದೇನಂದರೆ, ಸ್ಟಾರ್ಟ್ ಸ್ಟಡಿಂಗ್ ಫ್ರಮ್ ದ ಬಿಗಿನಿಂಗ್ ಇಟ್ ಸೆಲ್ಫ್. ಅಂದರೆ ಯಾವುದೇ ಇದ್ರೂ ನಿಮ್ಮ ಕಡೆ ನೀವು ಸ್ಟಡಿ ಸ್ಟಾರ್ಟ್ ಮಾಡಿಬಿಡ್ರಿ. ಅವ್ರ ಟೀಚರ್ ಮುಂದೆ ಮುಗಿಸ್ಲಿ ಬಿಡ್ಲಿ, ಸೆಕೆಂಡ್ರಿ ಪ್ರೊಫೆಸರ್ಸ್ ಮುಗಿಸ್ತಾರೋ ಬಿಡ್ತಾರೋ, ಬಟ್ ನಿಮ್ಮ ಕಡೆಯಿಂದ ಯು ಜಸ್ಟ್ ಸ್ಟಡಿ. ನಿಮ್ಗೆ ಎಷ್ಟು ಸ್ಟಡಿ ಮಾಡೋಕ್ಕಾಗತ್ತೆ ಸ್ಟಡಿ ಮಾಡಿ. ಮಂಜು ಅವರೇ, ಗುಡ್ ಕಾಲೇಜ್ ಫಾರ್ LLB ಆಫ್ಟರ್ ಡಿಗ್ರಿ. ನಾನು ಸ್ಟೋರಿ ಹೈಲೈಟ್ಸ್ ಅಲ್ಲಿ ನೋಡಿ ಟಾಪ್ ಕಾಲೇಜಸ್ ಅಂತ ಹಾಕಿದ್ದೀನಿ. ಅದೊಂದು ಪೋಸ್ಟ್ ಹಾಕಿದ್ದೀನಿ. ಅದ್ರೊಳಗೆ ನಿಮಗೆಲ್ಲ ಲಿಸ್ಟ್ ಸಿಗುತ್ತೆ. ಟಾಪ್ ಐ ಥಿಂಕ್ ಟಾಪ್ 10 or 20 ಕಾಲೇಜಸ್ ಇದೆ ಅದರಲ್ಲಿ. ತನುಷ್ ಅವರೇ, ತುಂಬಾ ಚಿಂತೆ ಮಾಡಬೇಡಿ. ಸ್ವಲ್ಪ 1 month ಅಲ್ಲೇ ನಿಮಗೆ ಗೊತ್ತಾಗತ್ತೆ ಹೇಗಿರ್ಬೇಕು, ಬೇಸಿಕ್ ಥಿಂಗ್ಸ್ ಏನ್ ಮಾಡಬೇಕು ಅಂತ ನಿಮಗೆ ಹೇಗಾದ್ರೂ ಮಾಡಿ ಐಡಿಯಾ ಬರುತ್ತೆ. ನೋ ನೀಡ್ ಟು ವರಿ ಅಬೌಟ್ ದ್ಯಾಟ್, ಬಿಕಾಸ್ ಏನೇ ಕಲಿಯೋದಿದ್ರು ವಿ ಲರ್ನ್ ಬೈ ಎಕ್ಸ್ಪೀರಿಯನ್ಸ್. ನಾವು ಎಕ್ಸ್ಪೀರಿಯನ್ಸ್ ಹೇಳ್ಬೋದು, ಬಟ್ ಯೋರ್ ಎಕ್ಸ್ಪೀರಿಯನ್ಸ್ ಇಸ್ ಟೋಟಲಿ ಡಿಫ್ರೆಂಟ್. ದ ಥಿಂಗ್ ಇಸ್, ನೀವು ಅಲ್ಲಿ ಎಂಟರ್ ಆದ್ಮೇಲೆ ಯು ವಿಲ್ ಗೆಟ್ ಅ ಐಡಿಯಾ ಹೌ ಟು ಕ್ಲಿಯರ್ backlogs. You have to study. There is no any other way. You have to study and clear the backlogs. ಬ್ಯಾಕ್ಲಾಗ್ಸ್ ಇತ್ತಂದ್ರೆ ನೀವು ಸ್ಟಾರ್ಟಿಂಗ್ ಇಂದ ಸ್ಟಡಿ ಮಾಡಬೇಕು. ಯಾಕಂದ್ರೆ ಬರ್ಡನ್ ಆಗತ್ತೆ ಫುಲ್. ಯಾಕಂದ್ರೆ ಸೆಮ್ ನೀವು ಸ್ಟಡಿ ಮಾಡಬೇಕು. ಮತ್ತೆ ಈ ಬ್ಯಾಕ್ಲಾಗ್ಸ್ ಎಲ್ಲ ಒಂದೇ ಸರಿ ಮಾಡ್ತೀವಿ ಅಂದ್ರೆ ಸಾಧ್ಯ ಇಲ್ಲ. ಫ್ರಮ್ ದ ಬಿಗಿನಿಂಗ್ ಇಟ್ಸೆಲ್ಫ್ ಯಾವ್ಯಾವ ಬ್ಯಾಕ್ಲಾಗ್ಸ್ ಇದೆ ಅದನ್ನ ಎಲ್ಲ ಕಟ್ಟಿ ಬರೀರಿ. ಯಾಕಂದ್ರೆ ಎಷ್ಟೊಂದು ನಮ್ಮ ಫ್ರೆಂಡ್ಸ್ ನಾನ್ ನೋಡಿದ್ದೆ, ಎಷ್ಟೊಂದ್ ಜನ 18 ಸಬ್ಜೆಕ್ಟ್ ಹಿಂದೆ ಬ್ಯಾಕ್ಲಾಗ್ಸ್ ಇದ್ದವರು ಒಂದೇ ಸರಿ ಕ್ಲಿಯರ್ ಮಾಡ್ಕೊಂಡವರು ಇದ್ದಾರೆ. ಯಾಕಂದ್ರೆ ದೇ ಹ್ಯಾವ್ ಪುಟ್ ಸೋ ಮಚ್ ಎಫರ್ಟ್ಸ್. ಒಂದೇ ಸರಿ ಬರೆದು ಎಲ್ಲ ಕ್ಲಿಯರ್ ಮಾಡ್ಕೊಂಡವರು ಇದ್ದಾರೆ. ಅದ್ರ ಸಲುವಾಗಿ ಸ್ಟಾರ್ಟ್ ಸ್ಟಡಿಂಗ್ ಫ್ರಮ್ ದ ಬಿಗಿನಿಂಗ್ ಸೊ ದಟ್ ಯು ಕ್ಯಾನ್ ಕ್ಲಿಯರ್ ಬ್ಯಾಕ್ಲಾಗ್ಸ್. ಸಬ್ಜೆಕ್ಟ್ ಬಗ್ಗೆ ಹೇಳಿ ಮೇಡಮ್, ಹೇಗೆ LLB?
ಎಲ್ಲ ಲೀಗಲ್ ಸಬ್ಜೆಕ್ಟ್ ಇರುತ್ತೆ ಬೇಸಿಕ್. ಅಂದ್ರೆ ಈಗ ಸಬ್ಜೆಕ್ಟ್ ವೇರಿಯೇಷನ್ ಆಗುತ್ತೆ. ಕೆಲವೊಂದ್ಸರಿ ಒಂದ್ ಕಾಲೇಜ್ ಟು ಅನದರ್ ಕಾಲೇಜ್ ಬೇರೆ ಬೇರೆ ಸಬ್ಜೆಕ್ಟ್ ಇರುತ್ತೆ. ಸೊ ಎವ್ರಿಥಿಂಗ್ ಡಿಪೆಂಡ್ಸ್, ಬಟ್ ಬೇಸಿಕ್ ಸಬ್ಜೆಕ್ಟ್ ಇಸ್ ಕಾಂಟ್ರಾಕ್ಟ್ ಬಗ್ಗೆ ಇರುತ್ತೆ. ಆಮೇಲೆ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಇರುತ್ತೆ, ಪ್ರಾಪರ್ಟಿ ಲಾ ಬಗ್ಗೆ ಇರುತ್ತೆ, ಲ್ಯಾಂಡ್ ಲಾ ಇರುತ್ತೆ, ಮತ್ತೆ ಆಪ್ಷನ್ಸ್ IPR ಇರುತ್ತೆ, WCC ಅಂತ ಇರುತ್ತೆ, ಅಂಡ್ ಮೊಹಮ್ಮಡಿಯನ್ ಲಾ, ಹಿಂದೂ ಲಾ, ಎಕ್ಸೆಟ್ರಾ. ಸೊ ಯು ಮೇನ್ ಈಗ ಲಾಸ್ ಬೇಸಿಕ್ ಗೊತ್ತಿರೋ ಅಷ್ಟು ಯಾವ್ಯಾವ ಸಬ್ಜೆಕ್ಟ್ ಇರಬೇಕು ಅಷ್ಟು ಅವ್ರು ಕಾಲೇಜ್ ಲೆವೆಲ್ ಅಲ್ಲಿ ಹೇಳ್ಕೊಡ್ತಾರೆ. ಅಡ್ಮಿಷನ್ ವೆನ್ ಯಾವಾಗ ಸ್ಟಾರ್ಟ್ ಆಗತ್ತಂದ್ರೆ ಐ ಥಿಂಕ್ ಎಕ್ಸಾಮ್ ನಮ್ ಮುಗಿದ್ ಐ ಥಿಂಕ್ ಸೆಪ್ಟೆಂಬರ್ ಅಲ್ಲಿ ಮುಗಿಬಹುದು, ಅವಾಗ ಅಡ್ಮಿಷನ್ ಸ್ಟಾರ್ಟ್ ಆಗಬಹುದು. ಬಟ್ ಸ್ಟಿಲ್ ನೀವು ಚೆಕ್ ಮಾಡಿ. ಈ ಟೋಲ್ ಅಡ್ವೊಕೇಸಿ ಅಂತ ಒಬ್ರು ಇನ್ಸ್ಟಾಗ್ರಾಮ್ ಆಪ್ ಅಂದ್ರೆ ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ. ಅವರು ಅಲ್ಲಿ ಅಪ್ಡೇಟ್ಸ್ ಕೊಡ್ತಾ ಇರ್ತಾರೆ ಅಡ್ಮಿಷನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ. ಬಟ್ ದಟ್ ಈಸ್ ಅಬೌಟ್ KSLU ಬಗ್ಗೆ ಕೊಡ್ತಾರೆ. ಬೇರೆ ಯೂನಿವರ್ಸಿಟಿ ಇದ್ರೆ ಯು ಜಸ್ಟ್ ಎನ್ಕ್ವೈರ್ ಅಬೌಟ್ ದಟ್. ಅಲ್ಲಿ ಹೋಗಿ ನೀವು ಎನ್ಕ್ವೈರ್ ಮಾಡಿದಾಗ ಗೊತ್ತಾಗುತ್ತೆ. ಯಾಕಂದ್ರೆ ಎಲ್ಲ ಕಾಲೇಜು ಬೇರೆ ಬೇರೆ ಅಕಾಡೆಮಿಕ್ ಇಯರ್ ಇರುತ್ತೆ, ಕೆಲವೊಂದ್ಸರಿ ಹಿಂದೆ ಮುಂದೆ ಆಗುತ್ತೆ. ಸೊ ಯು ಹ್ಯಾವ್ ಟು ಎನ್ಕ್ವೈರ್ ಯಾವ್ಯಾವ ಕಾಲೇಜಲ್ಲಿ ಹೇಗಿರುತ್ತೆ. ನೀವು ಯಾವ ಕಾಲೇಜಲ್ಲಿ ಜಾಯ್ನ್ ಆಗೋಕ್ಕೆ ಪ್ಲಾನ್ ಮಾಡಿದ್ದೀರಾ ಅಲ್ಲಿ ಹೋಗಿ ನೀವು ಎನ್ಕ್ವೈರ್ ಮಾಡಬೇಕು. ಬಿಕಾಸ್ ಇಟ್ ವೇರೀಸ್, ಅಡ್ಮಿಷನ್ ಡೇಟ್ ವೇರೀಸ್. ಮಂಜು ಅವರೇ, ಕನ್ನಡದಲ್ಲಿ ನೀವು ಮಾಡಿದ್ರೆ ಕೂಡ ಸೋರ್ಸ್ ತುಂಬಾ ಕಮ್ಮಿ ಇದೆ ಬುಕ್ಸ್ಗೆ. ಇಂಗ್ಲಿಷ್ ಅಲ್ಲಿ ಮಾಡೋದು ಒಳ್ಳೇದು. ಯು ವಿಲ್ ಗೆಟ್ ಗುಡ್ ಸೋರ್ಸ್ ಆಫ್ ಬುಕ್ಸ್ ಅಂಡ್ ಅದ್ರ ಜೊತೆಗೆ ನಿಮ್ ಇಂಗ್ಲಿಷ್ ಕಲ್ತಂಗ್ ಆಗತ್ತೆ. ಬಿಕಾಸ್ ಫ್ಯೂಚರ್ ಅಲ್ಲಿ ಡ್ರಾಫ್ಟಿಂಗ್ ಇರ್ಲಿ ಏನೇ ಇರ್ಲಿ ಎಲ್ಲ ಬುಕ್ಸ್ ಇಂಗ್ಲಿಷ್ ಅಲ್ಲೇ ಇರುತ್ತೆ. ಅದನ್ನ ಇಂಗ್ಲಿಷ್ ಅಲ್ಲಿ ತಿಳ್ಕೊಂಡು ನೀವು ಕನ್ನಡ ಅಂತೂ ಬಂದಿದ್ರೆ ಇನ್ನೂ ಒಳ್ಳೇದು. ಆಮೇಲೆ ಕನ್ನಡ ಅಲ್ಲಿ ನೀವು ಹೇಳಬಹುದು, ಬಟ್ ಐ ಥಿಂಕ್ ಇಂಗ್ಲಿಷ್ ಮೀಡಿಯಂ, ಯಾಕಂದ್ರೆ ಕನ್ನಡ ಮೀಡಿಯಂ ಇಂಗ್ಲಿಷ್ ಮೀಡಿಯಂ ಡಸಂಟ್ ಮ್ಯಾಟರ್. ಟೀಚಿಂಗ್ ಲೆವೆಲ್ ಆಗೋದು ಬರೀ ಇಂಗ್ಲಿಷ್ ಮೀಡಿಯಂ ಅಲ್ಲೇ ಆಗೋದಿದೆ. ಏನಿದ್ರು ನಿಮ್ಮ ಪರ್ಸನ್ ಆಗ್ಬೇಕು ಕನ್ನಡ ಮೀಡಿಯಂ ಚೂಸ್ ಮಾಡಿದ್ರೆ ನೀವು. ಅದ್ರ ಸಲುವಾಗಿ ಸೋರ್ಸ್ ಕೂಡ ಕಮ್ಮಿ ಸಿಗುತ್ತೆ. ಇಫ್ ಯು ಅಕಾಡೆಮಿಕ್ ಇಯರ್ ಹೇಗಿರುತ್ತೆ, ಜಸ್ಟ್ ನೀವು ಸ್ಕೋರ್ ಮಾಡಬೇಕು, ಚಲೋ ಸ್ಕೋರ್ ಮಾಡಬೇಕು ಅಂದ್ರೆ ಜಸ್ಟ್ ಚೂಸ್ ಇಂಗ್ಲಿಷ್ ಮೀಡಿಯಂ. ಅಂದ್ರೆ ಕನ್ನಡ ಮೀಡಿಯಂ ಅಲ್ಲಿ ಸ್ವಲ್ಪ ಸೋರ್ಸ್ ಕಮ್ಮಿ ಇದೆ. ಮತ್ತೇನ್ ಕ್ವಶನ್ ಇದ್ರೆ ನೀವು ಕೇಳಬಹುದು. ನಿಮ್ಗೆ ಇದು ನಮ್ಮ ವಾಟ್ಸ್ಆ್ಯಪ್ ಕಮ್ಯುನಿಟಿ ಇದ್ರೊಳಗೆ ನಮ್ಮ ಇನ್ಸ್ಟಾಗ್ರಾಮ್ ಚಾನಲ್ ಹೈಲೈಟ್ಸ್ ಇರತ್ತಲ್ಲ, ಪೋಸ್ಟ್ ಹೈಲೈಟ್ಸ್ ಅದ್ರೊಳಗೆ ನಾನು ಹಾಕಿದ್ದೀನಿ. ಇನ್ನು ನೀವು ಯಾರು ಜಾಯಿನ್ ಆಗಿಲ್ಲ, ಯು ಕ್ಯಾನ್ ಜಾಯಿನ್ ಓವರ್ ದೇರ್. ಅಲ್ಲಿ ನಿಮ್ಗೆ ಇಂಟರ್ನ್ಶಿಪ್ ಅಪ್ಡೇಟ್ ಸಿಗ್ತಾ ಇರುತ್ತೆ. ಮತ್ತೆ ಏನೇ ಡೌಟ್ಸ್ ಇದ್ರೆ ನೀವು ಕೇಳಬಹುದು. ಪಾಂಡು ಅವರೇ, ನೀವು ಟ್ರೋಲ್ ಅಡ್ವೊಕೇಸಿ ಅಂತ ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ, ಲಾ ಅಡ್ವೊಕೇಸಿ ಅಂತ ಇದೆ, ಟ್ರೋಲ್ ಅಡ್ವೊಕೇಸಿ ಅಂತ ಇದೆ. ಅವರ ಅದ್ರೊಳಗೆ ಅಡ್ಮಿಷನ್ ಬಗ್ಗೆ ಎಲ್ಲ ಅಪ್ಡೇಟ್ಸ್ ಕ್ಯಾನ್ ಫಾಲೋ, ನಿಮಗೆ ಗೊತ್ತಾಗುತ್ತೆ. ಮತ್ತೇನ್ ಡೌಟ್ಸ್ ಇದ್ರೆ ನೀವು ಕೇಳಬಹುದು. ಹಾ, ಶರಣು ಅವರೇ ಮಾಡ್ಬೋದು. ಹುಬ್ಳಿ KSLU ಅಂತ ಅನ್ಸತ್ತೆ. ಮಾಡ್ರಿ, ಇಟ್ಸ್ ಗುಡ್. ಅಲ್ಲಿ ತುಂಬಾ ಆ, ಚೆನ್ನಾಗಿದೆ. ಯು ಕ್ಯಾನ್ ಡೂ LLB ಇನ್ KSLU. ಟ್ರೋಲ್ ಅಡ್ವೊಕೇಸಿ ಅವ್ರ ಸ್ಟೋರಿ ಹಾಕ್ತಾ ಇರ್ತಾರೆ, ನೀವು ಚೆಕ್ ಮಾಡ್ಬೇಕು. ಮತ್ತೆ ಅವರಿಗೆ ಒಮ್ಮೆ DM ಮಾಡಿ ಇಟ್ಟಿರಿ. ಇಫ್ ದೇ ರೆಸ್ಪಾಂಡ್ ಇಟ್ ಇಸ್ ಗುಡ್, ಇಲ್ಲ ಪೋಸ್ಟ್ ಹಾಕಿರ್ತಾರೆ ಅವರು.
other questions? Please ಕೇಳಿ. ಬಟ್ ಇಂಟರ್ನ್ಶಿಪ್ ಮಾಡಿ ಬಿಡ್ಬೇಡಿ, ಯಾಕಂದ್ರೆ ಇಂಟರ್ನ್ಶಿಪ್ ಇಂದ ತುಂಬಾ ಅಡ್ವಾಂಟೇಜ್ ಇದೆ. ಲಾಸ್ಟಿಗೆ ಫೈನಲ್ ಇಯರ್ ಅಲ್ಲಿ ಇಂಟರ್ನ್ಶಿಪ್ ಡೈರಿ ಬರೆಯೋದಿರತ್ತೆ, ಅವಾಗ ಅಡ್ವಾಂಟೇಜ್ ತುಂಬಾ ಇದೆ ಅದರಿಂದ. ಯಾಕಂದ್ರೆ ಇಂಟರ್ನ್ಶಿಪ್ ಡೈರಿ ನೀವು ಏನ್ ಮಾಡಿದೀರಾ ಅಲಾಂಗ್ ವಿತ್ ಸರ್ಟಿಫಿಕೇಟ್ ನೀವು ಹಚ್ಬೇಕಾಗತ್ತಲ್ಲಿ. ತಲೆಯೊಳಗೆ ಇಟ್ಕೊಂಡೆ ಇಂಟರ್ನ್ಶಿಪ್ ಮಾಡಿ, ಯಾಕಂದ್ರೆ ಲಾಸ್ಟ್ ಆಮೇಲೆ ಪ್ರಾಬ್ಲಮ್ ಆಗತ್ತೆ. 20 ವೀಕ್ಸ್ ಇಂಟರ್ನ್ಶಿಪ್ ಇರಲೇಬೇಕು ಕಂಪಲ್ಸರಿ. ನೀವು ಸಬ್ಮಿಷನ್ ಮಾಡ್ಬೇಕು ಇಂಟರ್ನ್ಶಿಪ್ ಡೈರಿ. ಅದ್ರ ಸಲುವಾಗಿ ಇಂಟರ್ನ್ಶಿಪ್ ಮಾಡಿ. ಅದರಿಂದ ಏನ್ ಅಡ್ವಾಂಟೇಜ್ ಗೊತ್ತಾ, ಒಂದು ಸರ್ಟಿಫಿಕೇಟ್ ಸಿಗತ್ತೆ, ನಾಲೆಜ್ ಬರುತ್ತೆ, ಡ್ರಾಫ್ಟಿಂಗ್ ಕಲಿಬಹುದು. ಅಂಡ್ ಜಾಬ್, ಈಗ ನೀವು ಒಂದ್ ಎಲ್ಲಿ ಲೀಗಲ್ ಫಾರ್ಮ್ ಅಲ್ಲಿ ಜಾಬ್ ಮಾಡ್ತೀರಿ ಅಂದ್ರೆ ದಿಸ್ ಡಿಪೆಂಡ್ಸ್ ಆನ್ CV ಓನ್ಲಿ. ಅದ್ರ ಸಲುವಾಗಿ ಅಂಡ್ ಬೇಸಿಕ್ ನಾಲೆಜ್, ನೀವು ಎಲ್ಲೇ ಹೋಗ್ರಿ advocates will expect that you know basic things. Basic like court proceedings ಹೇಗಿರುತ್ತೆ, ಯಾವ ಕೋರ್ಟ್ ಅಲ್ಲಿ ಯಾವ ತರ ಕೇಸ್ ಇರುತ್ತೆ, that you will be learning in CRPC, that is ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ. ಅದ್ರೊಳಗೆ ಬೇಸಿಕ್ ಯಾವ ಕೋರ್ಟ್ ಅಲ್ಲಿ ಯಾವ ತರ ಕೇಸ್ ಇರುತ್ತೆ ಅಷ್ಟಂತೂ ಯಾರಾದ್ರೂ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಬೇಸಿಕ್ ಏನ್ ನಾಲೆಜ್ ಇದೆ ಕಾಲೇಜ್ ಲೆವೆಲ್ದು ಅದನ್ನ ಸ್ಟ್ರಾಂಗ್ ಮಾಡಿ. ಇದರಿಂದ ಏನ್ ಅಡ್ವಾಂಟೇಜ್ ಇದೆ, ಸ್ಟಾರ್ಟಿಂಗ್ ನೀವು ಬೇಸಿಕ್ ಸಬ್ಜೆಕ್ಟ್ ಸ್ಟ್ರಾಂಗ್ ಮಾಡ್ಕೊಂಡು ಹೋದ್ರೆ AIB ಎಕ್ಸಾಮ್ ಆಗಲಿ ಮುಂದೆ ಯಾವ್ದೇ ಎಕ್ಸಾಮಿಗಾಗ್ಲಿ ಅದು ಯೂಸ್ ಆಗತ್ತೆ. ಮತ್ತೆ ರಿಯಲ್ ವರ್ಲ್ಡ್, ಈಗ ಏನ್ ನೀವು ರಿಯಲ್ ವರ್ಲ್ಡ್ ಅಲ್ಲಿ ಹೋಗ್ತೀರಾ, ಪ್ರಾಕ್ಟಿಕಲ್ ವರ್ಲ್ಡ್, ಅದ್ರೊಳಗೆ ತುಂಬಾ ಹೆಲ್ಪ್ ಆಗುತ್ತೆ. ಧಾರವಾಡಲ್ಲಿ ನೀವು ಕರ್ನಾಟಕ ಸ್ಟೇಟ್ ಯೂನಿವರ್ಸಿಟಿ ಅದೇ ಮಾಡಿ, KSLU, ದಟ್ ಇಸ್ ಗುಡ್. ಮತ್ತೆ ನಿಮ್ ಲೈಬ್ರರಿ ಸೋರ್ಸ್ ಕೂಡ ತುಂಬಾ ಚೆನ್ನಾಗಿದೆ ಅಲ್ಲಿ KSLU ಅಲ್ಲಿ. ಬುಕ್ಸ್ ಕೂಡ ಸಿಗತ್ತೆ, ಟೀಚರ್ಸ್ ಕೂಡ ಎಲ್ಲ ಒಳ್ಳೆ ಇದ್ದಾರೆ ಅಲ್ಲಿ ಕೂಡ. ಹೇಗಿರುತ್ತೆ ಅಲ್ಲ ಅದೇ ತರ ಮೂಟ್ ಕೋರ್ಟ್ ಅಂದ್ರೇನು, ಕೋರ್ಟ್ ಪ್ರೊಸೀಡಿಂಗ್ಸ್ ಆಕ್ಚುಲಿ ಹೇಗ್ ನಡೆಯುತ್ತೆ ಅದೇ ತರ ಇಲ್ಲಿ ಮಾಕ್ ಇರುತ್ತೆ. ಮಾಕ್ ಅಂದ್ರೆ ಅದೇ ತರ ಸೆಟಪ್ ಮಾಡಿರ್ತಾರೆ. ಅಂದ್ರೆ ಇದನ್ನು ಟ್ರೈನಿಂಗ್ ಆರ್ಗ್ಯುಮೆಂಟ್ ಮಾಡಿ ಆಗೋದಿಲ್ಲ. ಸೊ ಬೇಸಿಕ್ ಏನಿರುತ್ತೆ ಪ್ರೊಫೆಷನಲ್ ಎಥಿಕ್ಸ್, ಆಮೇಲೆ ಹೇಗೆ ಆರ್ಗ್ಯೂ ಮಾಡ್ತಾರೆ, ಹೇಗೆ ಇದು ಪಾಯಿಂಟ್ಸ್ ಹೇಳ್ತಾರೆ, ಇವೆಲ್ಲ ಅಲ್ಲಿ ಕಲಿತೀವಿ ನಾವು ಕಾಲೇಜ್ ಲೆವೆಲ್ ಅಲ್ಲಿ. ಇವಾಗ ಫ್ಯೂಚರ್ ಅಲ್ಲಿ ನಮಗೆ ಆರ್ಗ್ಯೂ ಮಾಡುವಾಗ ಪ್ರಾಬ್ಲಮ್ ಆಗೋದಿಲ್ಲ. ಶರಣ ಅವ್ರೆ, ಏನಂದ್ರೆ ಫಸ್ಟ್ ಸೀನಿಯರ್ ಹತ್ರ ನೀವು ನೀವು ಕೇಸ್ ನಡೆಸಬಹುದು. ಬಟ್ ಯಾವಾಗ ನೀವು ಈ ಇಂಟರ್ನ್ಶಿಪ್ ಮಾಡಿದಾಗ ಕಂಟಿನ್ಯೂಸ್ಲಿ ಇಂಟರ್ನ್ಶಿಪ್ ಮಾಡಿ ಪರ್ಫೆಕ್ಟ್ ಆಗ್ತಿರಲ್ಲ, ಅವಾಗ ನಿಮಗೆ ಸ್ವಲ್ಪ ಕಾನ್ಫಿಡೆನ್ಸ್ ಇರತ್ತೆ ನಡೆಸ್ಬೋದು ಅಂತ. ಬೇಸಿಕ್ ಪ್ರೊಸೀಜರ್ ಗೊತ್ತಿದ್ರೆ ನೀವು ನಡೆಸ್ಬೋದು, ಸ್ವಲ್ಪ ಈಸಿ ಕೇಸಸ್ ಇದ್ರೆ. ಬಟ್ ಸ್ಟಿಲ್ ನೀವು ಏನ್ ಮಾಡ್ಬೋದು ಗೊತ್ತಾ, ಅಡ್ವೊಕೇಟ್ಸ್ ಹತ್ರ ಫಸ್ಟ್ ಸೀನಿಯರ್ ಹತ್ರ ಹೋಗಿ ಟ್ರೈನಿಂಗ್ ತಗೊಳ್ಳಿ. ಮಿನಿಮಮ್ 1 year ಅಂತೂ ಟ್ರೈನಿಂಗ್ ತಗೊಳ್ಳಿ. ಆಮೇಲೆ ನಿಮ್ದು ಹಂಗ್ ನಡ್ಸುವಂತ ಈಸಿ ಕೇಸಸ್ ಬಂದ್ರೂ ನೀವು ಸೈಡ್ ಮಾಡಬಹುದು, ಅದೇನಿಲ್ಲ. ಇಟ್ ಆಲ್ ಡಿಪೆಂಡ್ಸ್ ಆನ್ ಯು, ನಿಮಗ್ ಹೇಗಾಗತ್ತೆ. ಈಗ ನೀವು ಕಲ್ತಿದ್ರೆ ಪರ್ಫೆಕ್ಟ್ ಆಗಿ ನಿಮ್ ಕಾಲೇಜ್ ಲೆವೆಲ್ ಅಲ್ಲಿ ಮಾಡ್ತಾ ಇದ್ದು ನೀವು ಪರ್ಫೆಕ್ಟ್ ಆಗಿದ್ರೆ ನಡೆಸಬಹುದು, ತೊಂದ್ರೆ ಇಲ್ಲ. ಹಾಗೆ ಎಂತ ರೂಲ್ಸ್ ಇಲ್ಲ, ನೀವು ಸೀನಿಯರ್ ಹತ್ರ ಮಾಡ್ಲೇಬೇಕು ಅಂತ ಏನ್ ರೂಲ್ಸ್ ಇರೋದಿಲ್ಲ. ಇಟ್ ಆಲ್ ಡಿಪೆಂಡ್ಸ್ ಆನ್ ಯೋರ್ ಪ್ರಯಾರಿಟೀಸ್.